ಅಂಗಃ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಗಃ ಗೋಪಾಲಬಾಲಃ ಕೃಪಯಾ ಸ್ವಯನ್ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಪೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಭಗವಂತನ ಅವತಾರ ಶ್ರೀ ಕೃಷ್ಣನಾಗಿ ಭೂಮಿಯಲ್ಲಿ ನಡೆಯಿತು. ಹರಿವಂಶ ಹೇಳುತ್ತೆ, ಆ ಮುಹೂರ್ತ ಅದಕ್ಕೊಂದು ಹೆಸರು ಜಯಂತಿ ಅಂತ ಹೇಳ್ತಾರೆ. ಜಯಂತಿ ಅನ್ನುವ ಮುಹೂರ್ತದಲ್ಲಿ ಭಗವಂತ ಅವತರಿಸಿದ ಅಂತ ಹೇಳ್ತಾರೆ. ಆ ಮುಹೂರ್ತಕ್ಕೆ ವಿಜಯ ಅಂತ ಹೆಸರು ಅಂತಲೂ ಉಲ್ಲೇಖ ಮಾಡುತ್ತೆ. ಈ ಜಯಂತಿಯ ಬಗ್ಗೆ ನಮ್ಮ ಆಚಾರ್ಯರು ಒಂದು ಗ್ರಂಥವನ್ನೇ ಬರೆದಿದ್ದಾರೆ. ಜಯಂತಿ ಅಲ್ಲಿವರೆಗೆ ಜನರಿಗೆ ಗೊತ್ತಿರಲಿಲ್ಲ. ಕೃಷ್ಣದೇವರು ಯಾವಾಗ ಅವತರಿಸಿದರು ಅಲ್ಲಿಂದ ಮತ್ತೆ ಆ ಜಯಂತಿಯ ಆಚರಣೆ ವಿಶೇಷವಾಗಿ ನಡೆದು ಬಂತು. ಸಾಮಾನ್ಯವಾಗಿ ಎಲ್ಲ ದೇವರ ಉತ್ಸವವನ್ನು ನಾವು ಆಚರಿಸ್ತೇವೆ. ಕೃಷ್ಣನ ಉತ್ಸವ ಒಂದು ವಿಚಿತ್ರವಾದ್ದು. ಮಧ್ಯರಾತ್ರಿ ತನಕ ಉಪವಾಸ ಕೊಡ್ತೇವೆ, ಏಕಾದಶಿ ಹಾಗೆ ನಿರ್ಜಲ ಉಪವಾಸ ಕೊಡ್ತೇವೆ. ಮರುದಿವಸ ಹೊಟ್ಟೆ ತುಂಬ ತಿಂತೇವೆ. ಪ್ರಾಯಶಃ ಇದೆಲ್ಲ ಕಡಿಮೆ, ಎಲ್ಲೂ ಇಲ್ಲ. ಗಣಪತಿ ಹಬ್ಬ ಮಾಡ್ತೇವೆ, ಸರಿ ತಿನ್ನುವುದು ಮಾತ್ರ, ಉಪವಾಸ ಇಲ್ಲವೇ ಇಲ್ಲ. ಕೆಲವು ಉಪವಾಸ ಮಾತ್ರ ಕೊಡುದು. ಎರಡೂ ಇರತಕ್ಕಂಥದ್ದು ಕೃಷ್ಣಾವತಾರದಲ್ಲಿ. ಕೃಷ್ಣದೇವರು ಬರುವ ತನಕ ಪರಾಜಯಂತಿ, ದೇವರು ಬಂದ ಮೇಲೆ ಅದು ಜಯಂತಿ. ಅಂದರೆ ದೇವರು ಅವತಾರ ಮಾಡುವ ತನಕ ನಮಗೆ ಕಷ್ಟ ಸಮಸ್ಯೆಗಳು ಎಲ್ಲ ಇರ್ತದೆ. ಭಗವಂತ ಅವತಾರ ಮಾಡಿದ ಮೇಲೆ ಆ ಸಮಸ್ಯೆಗಳು ಯಾವುದೂ ಇರುವುದಿಲ್ಲ. ಅದಕ್ಕೆ ಜಯಂತಿ ಅನ್ನುವ ಮುಹೂರ್ತ ಅಂತ ಅದನ್ನು ಉಲ್ಲೇಖ ಮಾಡಿದೆ. ಆ ಜಯಂತಿ ಎಷ್ಟು ಮಹತ್ವದ್ದು ಅಂತಂದರೆ, ಅವತ್ತು ಭಗವಂತ ಅವತಾರ ಮಾಡಿದ್ದು, ಇವತ್ತೂ ಕೂಡ ಆ ಜಯಂತಿಯನ್ನು ಮನೆ ಮನೆಗಳಲ್ಲಿ ಆಚರಿಸ್ತಾರೆ. ಕೃಷ್ಣನ ಉತ್ಸವ ಅದೊಂದು ಪ್ರತ್ಯೇಕ ಅಲ್ಲ, ಅದು ಮನೆಯ ಹಬ್ಬದ ಹಾಗೆ ನಾವು ಆಚರಣೆ ಮಾಡ್ತೇವೆ. ನಮ್ಮ ಜಯಂತಿಗಿಂತಲೂ ಕೃಷ್ಣನ ಜಯಂತಿಯನ್ನು ಆಚರಣೆ ವಿಶೇಷವಾಗಿ ಮಾಡ್ತೇವೆ. ನಾವು ಮಧ್ಯರಾತ್ರಿಯಲ್ಲಿ ಎದ್ದು ಅರ್ಘ್ಯ ಪ್ರದಾನ ಮಾಡಿ ದೇವರನ್ನು ಆರಾಧನೆ ಮಾಡುವ ವಿಶಿಷ್ಟವಾದ ಕ್ರಮ ಅದು ಜಯಂತಿ ಅನ್ನುವ ಮುಹೂರ್ತ. ಅದು ಜಯಪ್ರದವಾದ ಮುಹೂರ್ತ ಅಂತ ಹೇಳ್ತಾರೆ. ಆ ಜಯಂತಿಯಲ್ಲಿ ಅವತರಿಸಿದ ಆ ಕೃಷ್ಣ ಸೋಲ್ಲೇ ಇಲ್ಲ. ಕೃಷ್ಣ ಸೋಲಿಲ್ಲ ಅಲ್ಲ, ಕೃಷ್ಣನ ಪಕ್ಷದವರಿಗೂ ಸೋಲಾಗಲಿಲ್ಲ. ದೇವರು ಸೆರೆಮನೆಯಲ್ಲಿ ದರ್ಶನ ಕೊಟ್ಟ. ವಸುದೇವ ದೇವಕಿಯರು ಹೇಳ್ತಾರೆ, ಹರೇ ಅಂತ ಹೇಳ್ತಾರೆ, ನೀನು ಹರಿ, ನಿನ್ನ ಈ ರೂಪವನ್ನು ಅಪಹಾರ ಮಾಡಿಬಿಡು ಅಂತ. ಕಾಣಿಸುವಾಗ ಬೃಹದ್ರೂಪದಿಂದ ಕಾಣಿಸ್ತಾನೆ. ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿ ವಸುದೇವನ ಕೈಯಲ್ಲಿ ಕೂತು ವೃಜಕ್ಕೆ ಹೋಗ್ತಾನೆ, ನಂದಗೋಕುಲಕ್ಕೆ ಹೋಗ್ತಾನೆ. ವಸುದೇವ ಕರ್ಕೊಂಡು ಹೋಗ್ತಾನೆ ಕೃಷ್ಣನನ್ನು ನಂದಗೋಕುಲಕ್ಕೆ. ಅಲ್ಲಿ ಯಶೋದೆಯ ಮನೆಯಲ್ಲಿ ಇಡ್ತಾನೆ. ಯಶೋದೆಯ ಮಗುವು ಅಲ್ಲಿಯೇ ಅವತರಿಸಿತ್ತು. ಅದನ್ನು ಹಿಡ್ಕೊಂಡು ವಾಪಸ್ ಬರ್ತಾನೆ. ಒಂದೇ ಮುಹೂರ್ತದಲ್ಲಿ ಎರಡು ಮಕ್ಕಳು ಹುಟ್ಟಿದ್ದಾರೆ. ಒಂದು ಗಂಡು ಕೂಸು, ಒಂದು ಹೆಣ್ಣು ಕೂಸು. ಗಂಡು ಕೂಸು ದೇವಕಿಯ ಮನೆಯಲ್ಲಿ, ವಸುದೇವನ ಮನೆಯಲ್ಲಿ. ಹೆಣ್ಣು ಕೂಸು ನಂದಗೋಪನ ಮನೆಯಲ್ಲಿ, ಯಶೋದೆಯ ಮನೆಯಲ್ಲಿ. ಅದನ್ನು ಅದಲು ಬದಲು ಮಾಡಿ ತರ್ತಾನೆ ವಸುದೇವ. ಅಲ್ಲಿ ಹೋಗ್ತಾನೆ ಯಶೋದೆಯ ಮನೆಗೆ, ನಂದಗೋಕುಲದಲ್ಲಿ. ಯಾರಿಗೂ ಗೊತ್ತಾಗುವುದಿಲ್ಲ, ಯಶೋದೆಗೂ ಗೊತ್ತಾಗುವುದಿಲ್ಲ, ನಂದಗೋಪನಿಗೂ ಗೊತ್ತಾಗುವುದಿಲ್ಲ. ನಂದಗೋಪ ಅಲ್ಲಿ ಇರಲಿಲ್ಲ, ಮಧುರಾಪಟ್ಟಣಕ್ಕೆ ಹೋಗಿದ್ದ. ಹಾಗಾಗಿ ನಂದಗೋಪನಿಗೆ ಗೊತ್ತಿಲ್ಲ. ಯಶೋದೆ ಅಲ್ಲಿ ಇದ್ಲು, ಅವಳು ಪ್ರಸವಾದದ್ದಷ್ಟೇ. ಹಾಗಾಗಿ ಅವಳಿಗೆ ಏನೂ ಗೋಚರ ಆಗಲಿಲ್ಲ. ನಂದಗೋಪ ಹೆಣ್ಣು ಕೂಸನ್ನು ತಂದ, ಗಂಡು ಕೂಸನ್ನು ಅಲ್ಲಿ ಇಟ್ಟ ಅಂತ. ಇವತ್ತೂ ಬದಲಾವಣೆಗಳಾಗ್ತವೆ. ಅಲ್ಲಿ ಹೆಣ್ಣು ಇಡ್ತಾರೆ, ಗಂಡು ತರ್ತಾರೆ. ಇದು ಬದಲಾವಣೆ ಬೇರೆ. ಕೃಷ್ಣನನ್ನು ಅಲ್ಲಿ ಇಟ್ಟ, ದುರ್ಗೆಯನ್ನು ಲಕ್ಷ್ಮಿಯನ್ನು ಕರ್ಕೊಂಡು ಬಂದ ಅಂತ ವಾದಿರಾಜರು ಹೇಳ್ತಾರೆ. ನಂದಗೋಪ ಇಲ್ಲದಿದ್ದ ಜಾಗದಲ್ಲಿ
ಅವನ ಕೂಸು ಆ ಲಕ್ಷ್ಮಿಯನ್ನು ಹಿಡ್ಕೊಂಡು ಬಂದ ವಸುದೇವ ಅಂತ. ಅದು ವಸುದೇವ ತಂದದ್ದಲ್ಲ ಅಂತೆ, ದೇವರೇ ವಸುದೇವನ ಕೈಯಲ್ಲಿ ಕೊಟ್ಟದ್ದಂತೆ. ಯಾಕೆಂತಂದರೆ, ಇಷ್ಟು ಹೊತ್ತು ನನ್ನನ್ನು ಹೊತ್ತು ತಂದಿದ್ದೀಯಲ್ಲ, ಮಧುರೆಯಿಂದ ನಂದಗೋಕುಲ ತನಕ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೀಯಲ್ಲ, ನನ್ನನ್ನು ತಂದವರಿಗೆ ಬರೀ ಕೈಯಲ್ಲಿ ಕಳಿಸಿಕೊಡೋದಿಲ್ಲ, ದೇವರು ದುಡ್ಡು ಕೊಟ್ಟು ಕಳಿಸಿದ ಅಂತೆ. ಎಷ್ಟು ದುಡ್ಡು ಕೊಟ್ಟ ಅಂತಂದರೆ ಲಕ್ಷ್ಮಿಯನ್ನೇ ಕೊಟ್ಟ ಅಂತೆ, ಖರ್ಚಾಗದಿದ್ದಷ್ಟು ದುಡ್ಡನ್ನು ಕೊಟ್ಟ ಅಂತೆ. ನಾವು ನೆನಪಿಟ್ಟುಕೊಳ್ಬೇಕಾದ್ದು, ಭಗವಂತನನ್ನು ಪೂಜೆ ಮಾಡಿದರೆ, ಭಗವಂತನನ್ನು ಹೊತ್ತು ತಂದದ್ದು ಅಷ್ಟೇ ಅಲ್ಲ, ಮುಟ್ಟಿದರೆ ಸಾಕು ಬೇಕಾದಷ್ಟು ಸಂಪತ್ತು ಸಮೃದ್ಧಿ ಅದೆಲ್ಲ ಸಿಗ್ತದೆ ಅನ್ನೋದನ್ನು ನಮ್ಮ ಪುರಾಣಗಳು, ಹರಿವಂಶ, ಭಾಗವತ ಎಲ್ಲ ಉಲ್ಲೇಖ ಮಾಡಿದೆ. ಅದನ್ನು ಹಿಡ್ಕೊಂಡು ಈಚೆ ಕಡೆ ಬರ್ತಾನೆ ವಸುದೇವ, ತಂದು ತನ್ನ ಸೆರೆಮನೆಯಲ್ಲೇ ಇಡ್ತಾನೆ. ಅಳುವ ಸುದ್ದಿ ಗೊತ್ತಾಯಿತು, ಎಲ್ಲ ಎದ್ರು ಕಾವಲುಗಾರರು ಹೋಗಿ ಕಂಸನಿಗೆ ಹೇಳಿದರು. ವಸುದೇವನೂ ಈ ಸುದ್ದಿಯನ್ನು ಮುಟ್ಟಿದ. ಈ ಹರಿವಂಶ ಹೇಳ್ತದೆ, ಎಷ್ಟು ಹೊತ್ತು ನೋಡಿ ಮೌನ ಆಗಿತ್ತು ಮಥುರಾ ಪಟ್ಟಣ. ಕಂಸನಿಗೆ ಏನು ಗೊತ್ತಾಗಿರಲಿಲ್ಲ. ಆ ಮಗುವನ್ನು ನಂದಗೋಕುಲ ತನಕ ಕೊಂಡೊಯ್ದು ಅಲ್ಲಿ ಬೇರೆ ಮಗುವನ್ನು ಇಟ್ಟು ಅಲ್ಲಿಂದ ಬದಲಾವಣೆ ಮಾಡಿ ಮಗು ತರುವ ತನಕ ಯಾರಿಗೂ ಗೊತ್ತಿಲ್ಲ. ಅಂದರೆ ಆ ಮಾಯಾದೇವಿ ದುರ್ಗಾದೇವಿ ಬರುವಾಗ ಯಾರಿಗೂ ಗೊತ್ತಾಗಲಿಲ್ಲ ಅಂತೆ, ಎಲ್ರಿಗೂ ಮಾಯ ಹಾಕಿಬಿಟ್ಲಂತೆ, ಏನೂ ಗೊತ್ತಾಗಲಿಲ್ಲ ಅಂತ. ದೇವರನ್ನು ಆಚೆ ಈಚೆ ಮಾಡಿದ್ದೇ ಗೊತ್ತಾಗಲಿಲ್ಲ ಅಂತ, ಮಾಯಾಶಕ್ತಿ ಅಂತ. ಕೃಷ್ಣ ಬರುವಾಗ ಯಾರಿಗೂ ಗೊತ್ತಾಗಲಿಲ್ಲ, ಎಲ್ಲ ಗಾಢವಾದ ನಿದ್ರೆಯಲ್ಲಿದ್ದರು. ಆ ಹೆಣ್ಣು ಕೂಸನ್ನು ತಂದರು, ಅಳುವ ಶಬ್ದ ಕೇಳಿಸ್ತು, ಎಲ್ರಿಗೂ ಎಚ್ಚರಿಕೆ ಆಯಿತು. ಯಾವಾಗ ಎಚ್ಚರಿಕೆ ಆಗ್ತದೆ ಅಂತಂದರೆ, ದೇವರ ಕಥೆ ಕೃಷ್ಣನ ಕಥೆ ಹೇಳುವಾಗ ಎಚ್ಚರಿಕೆ ಆಗುವುದಿಲ್ಲ, ನಿದ್ರೆ ಬರ್ತಾ ಇರ್ತದೆ, ಗಾಢವಾದ ನಿದ್ರೆ. ಯಾವಾಗ ದುಡ್ಡಿನ ಶಬ್ದ, ಹೆಣ್ಣಿನ ಶಬ್ದ, ಲಕ್ಷ್ಮಿಯ ಶಬ್ದ ಕೇಳಿಸ್ತು, ದುಡ್ಡು ಎಣಿಸುವ ಶಬ್ದ ಕೇಳಿಸ್ತು, ತಕ್ಷಣ ಎಚ್ಚರಿಕೆ ಆಗುತ್ತೆ ಅಂತ. ಆ ಮಗುವನ್ನು ಕಂಸ ಬರ್ತಾನೆ, ನೋಡ್ತಾನೆ ಅಂತ. ಯಶೋದೆ ಹೇಳ್ತಾಳೆ, ಕಂಸ ಎಲ್ಲ ಮಕ್ಕಳನ್ನು ಕೊಂದಿದ್ದಿ, ಇದು ಹೆಣ್ಣು ಮಗು, ಬೇಡ ನಿನಗೆ ಅಂತ. ಕಂಸ ಹೇಳ್ತಾನೆ, ಹೆಣ್ಣಾದ್ರೇನು ಗಡ್ಡಾದ್ರೇನು ಅಂತ. ಹರಿವಂಶ ಹೇಳುತ್ತೆ ದೇವಕಿಯ ಬಾಯಲ್ಲಿ, ದೇವಕಿ ಹೇಳ್ತಾಳೆ ಕಂಸನ ಹತ್ರ, ಇದು ಸತ್ತು ಹೋದ ಕೂಸು ಅಂತ, ನಿನಗೆ ಬೇಡ ಬಿಡು ಅಂತ, ಸತ್ತಿದೆ ಇದು ಅಂತ ಹೇಳ್ತಾನಂತೆ. ಎಂಥ ಮಾತು ನೋಡಿ ದೇವಕಿತ್ತು. ತನ್ನ ಮಗುವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ತಾಯಿ ಏನು ಹೇಳಲಿಕ್ಕೂ ಸತ್ಯ. ಅದಕ್ಕೆ ಕಂಸ ಹೇಳ್ತಾನೆ, ಅದು ಸತ್ತು ಹೋಗಿದೆ ಅಲ್ವಾ, ಹುಟ್ಟಿದ್ದು ಸುಳ್ಳಲ್ವಾ, ನಾನೇ ಹಿಡ್ಕೊಂಡು ಹೋಗ್ತೇನೆ ಅಂತ ಹಿಡ್ಕೊಂಡು ಹೋದ. ಆ ದೇವಕಿಗಿಂತ ಅವ ಜೋರಿದ್ದ ಕಂಸ. ಹಿಡ್ಕೊಂಡು ಹೊರಟ ಅಂತೆ. ಹೊರಟ ಅದನ್ನು ಆ ಸಮಪೋತಯತ್ ಶಿಲಾತಲೆ ಸಮಪೋತಯತ್ ಸಂಪೋತಯ ಮಾತ ಶಿಲಾತಲೆ ಚ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಕಲ್ಲಿಗೆ ಅಪ್ಪಳಿಸಿದಂತೆ ಆ ಹೆಣ್ಣು ಕೂಸನ್ನು. ಅವನ ಮನಸ್ಸು ಹೇಗಿರಬೇಕು ಅಂತ ಒಂದು ಸಲ ಆಲೋಚನೆ ಮಾಡಿ. ಕಲ್ಲಿನಂತಹ ಕಠೋರವಾದ ಮನಸ್ಸು ಕಂಸನದ್ದು. ಹಾಗಾಗಿ ಆ ಹೆಣ್ಣು ಕೂಸನ್ನು ನೆಲಕ್ಕೆ ಅಪ್ಪಳಿಸಿದ ಅಂತ. ನಮಗೆ ಒಂದು ಲೋಟೆ, ಒಂದು ತಟ್ಟೆ ನೆಲಕ್ಕೆ ಬಡಿಲಿಕ್ಕೆ ದುಡ್ಡು ಕೊಟ್ಟು ತಂದರೆ ನಮಗೆ ಬಿಸಾಡಲಿಕ್ಕೆ ಆಗುವುದಿಲ್ಲ. ಅವನು ಒಂದು ಜೀವವನ್ನೇ ಆ ನೆಲಕ್ಕೆ ಕಲ್ಲಿಗೆ ಅಪ್ಪಳಿಸಬೇಕಾದರೆ ಎಂಥ ಕಠೋರವಾದ ಹೃದಯ ಅಂತ. ಅಂದರೆ ದೇವರು ಅಂದರೆ ಅವನಿಗೆ ಹೇಗಿತ್ತು ಅಂತಂದರೆ ಒಂದು ಕಲ್ಲಿಗೆ ಸಮಾನ ಅಂತ. ಕಲ್ಲಿಗಿಂತ ಹೆಚ್ಚು ದೇವರನ್ನು ನಂಬ್ತಿರಲಿಲ್ಲ ಅಂತ. ದೇವರು ಕಲ್ಲಿಗೆ ಸಮಾನ, ಅವನ ಭಾವನೆ ಕಲ್ಲಿನಂತಹ ಕಠೋರವಾದ ಭಾವನೆ. ಇದು ನಾವು ಅನುಸಂಧಾನ ಮಾಡಬೇಕಾದ್ದು. ದೇವರನ್ನು ಕಲ್ಲು ಅಂತ ಚಿಂತನೆ ಮಾಡಬೇಡಿ. ಕಲ್ಲಿಗಿಂತ ದೇವರು ಗಟ್ಟಿಯಾಗಿರತಕ್ಕಂತಹ ದೇವರು. ದೇವರ ಬಗ್ಗೆ ಕಠೋರವಾದ ಭಾವನೆ ತಪ್ಪು. ದೇವರನ್ನು ನಾವು ತಿರಸ್ಕಾರ ಮಾಡುವುದು ತಪ್ಪು. ಆ ಹೆಣ್ಣನ್ನು ನೆಲಕ್ಕೆ ಅಪ್ಪಳಿಸಿದ ಅಂದರೆ ಮುಗಿಸಬೇಕು ಅಂತ ತೀರ್ಮಾನ ಮಾಡಿದ. ದೇವರ ಪೂಜೆನೇ ಬೇಡ ಅಂತ ತೀರ್ಮಾನ ಮಾಡಿದ. ಇದನ್ನು ಹರಿವಂಶ ಕಂಸನ ಕರ್ಮ ಅಂತ ವಿವರಿಸಿದೆ. ಕಂಸ ಅದನ್ನು ನೆಲಕ್ಕೆ ಅಪ್ಪಳಿಸ್ತಾನೆ. ಅವನ ಕೈಯಿಂದ ಜಾರಿರತಕ್ಕಂತಹ ಆ ಕೂಸು ದಿವಂ ಉತ್ಪತಿತ, ಆಕಾಶಕ್ಕೆ ಹೋಯ್ತಂತೆ. ಅವನು ಅಪ್ಪಳಿಸಿದ್ದು ನೆಲಕ್ಕೆ ಅಂತ, ಆದರೆ ಕಾಣಿಸಿದ್ದು ಮೇಲ್ಭಾಗದಲ್ಲಿ. ಅವನ ಕೈಯಲ್ಲಿರುವಾಗ 2 ಕೈ, ಆಕಾಶಕ್ಕೆ ಹೋದರೆ ಭಾಗವತ ಹೇಳುತ್ತೆ ಅಷ್ಟಭುಜ, 8 ಭುಜವುಳ್ಳವಳಾಗಿ ಆಕಾಶದಲ್ಲಿ ಕಾಣಿಸ್ಲಂತೆ. ಕಂಸ ನೋಡ್ತಾನೆ, ನಾನು ನೆಲಕ್ಕೆ ಅಪ್ಪಳಿಸಿದ್ದೇನೆ, ಇಲ್ವೇ ಇಲ್ಲ ಅಂತ.
ಕೆಲವು ಸಲ ಹಾಗಾಗುತ್ತೆ ನೋಡಿ, ತೆಂಗಿನಕಾಯಿ ಕೊಟ್ಟಿರ್ತಾರೆ, ಕಲ್ಲಿಗೆ ಹೊಡೆಯಿರಿ ಅಂತ. ಅದು ತೆಂಗಿನಕಾಯಿ ಎಲ್ಲೋ ಹೋಗಿರ್ತದೆ, ಅದು ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಫೋರ್ಸ್ ಅಷ್ಟಿರ್ತದೆ. ಇದು ಕಂಸನ ಫೋರ್ಸ್ ಅಲ್ಲ, ಆ ಹೆಣ್ಣಿನ ಫೋರ್ಸು, ಆ ದೇವತೆಯ ಫೋರ್ಸ್ ಎಷ್ಟು ಅಂತಂದರೆ ನೆಲಕ್ಕೆ ಬಿಸಾಡಿದರೆ ಮೇಲಕ್ಕೆ ಹೋಗಿ ನಿಂತಿದ್ದಾಳಂತೆ. ಕಂಸ ಹುಡುಕ್ತಾನಂತೆ, ಎಲ್ಲಿಂಟು ಈ ಕೂಸು ಅಂತ. ಅವು ಹೇಳ್ತಾಳಂತೆ, ಎಲ್ಲೆಲ್ಲೋ ಹುಡುಕಬೇಡ, ಇಲ್ಲಿದ್ದೇನೆ ಅಂತ ಆಕಾಶದಲ್ಲಿ ತನ್ನ ರೂಪವನ್ನು ತೋರಿಸ್ತಾಳೆ ಅಂತ. ಅದು ಅಷ್ಟಭುಜ 8 ದಿಕ್ಕಿನಲ್ಲಿ ವ್ಯಾಪಿಸಿರತಕ್ಕಂತಹ ಬಾಹುವಿನಿಂದ ಅವಳು ತುಂಬಿದ್ದಾಳಂತೆ. ಅಲ್ಲಿಂದ ಹೇಳ್ತಾಳಂತೆ, ಏನು ಹೇಳ್ತಾಳೆ ಅಂತಂದರೆ, ತವ ಮೃತ್ಯು ಕ್ವಚಿತ್, ನಿನ್ನ ಮೃತ್ಯುವು ನಾನಲ್ಲ, ನಿನ್ನನ್ನು ಸಾಯಿಸುವ ಆ ಮೃತ್ಯುದೇವತೆ ಎಲ್ಲೋ ಒಂದು ಕಡೆ ಬೆಳೀತಾ ಇದ್ದಾನೆ ಅಂತ, ನಾನಲ್ಲ ಅಂತ ಹೇಳ್ತಾಳಂತೆ. ಸುಮ್ಮನೆ ಇರಬಾರ್ದಾ? ನಾನು ಏನು ಹೇಳೋದು ಬೇಡ, ಸುಮ್ಮನೆ ಇದ್ದರೆ ಸಾಕಿತ್ತು. ನಿನ್ನನ್ನು ಕೊಲ್ಲುವವಳು ನಾನಲ್ಲ, ಎಲ್ಲಿಯೋ ಒಂದು ಕಡೆ ಬೆಳೀತಾ ಇದ್ದೇನೆ. ಕಂಸನಿಗೆ ಟೆನ್ಷನ್ ಅಂತ ಪ್ರಾರಂಭ ಆದ್ದು ಆವಾಗ. ಭಯಾತ್ ಕಂಸ, ಅವನಿಗೆ ಭಯ ಶುರುವಾಯಿತು. ನಾನು ಇಲ್ಲಿಗೇ ಮುಗೀತು ಕತೆ ಅಂತ ತೀರ್ಮಾನ ಮಾಡಿದರೆ ಕತೆ ಎಲ್ಲಿಯೋ ಮತ್ತೆ ಶುರುವಾಗ್ತದೆ ಅಂತ ಕಂಸ ಭಯಕ್ಕೆ ಒಳಗಾದ ಅಂತ. ಎಲ್ಲಿ ನೋಡಿದರೂ ಅವನಿಗೆ ನನ್ನ ಮೃತ್ಯು ಅನ್ನುವ ಚಿಂತನೆಗೆ ಒಳಗಾಗಿ ಬಿಡ್ತಾನೆ. ಆ ಮೇಲಿರತಕ್ಕಂತಹ ದುರ್ಗಾದೇವಿ ಅವಳು ಹೇಳ್ತಾಳಂತೆ, ನಿನ್ನನ್ನು ಆ ಮೃತ್ಯು ಯಾವಾಗ ಕೊಲ್ತದೆ ಆವಾಗ ನಾನು ಉಷ್ಣಂ ರಕ್ತಂ ಚ ಪಾಸ್ಯಾಮಿ ಅಂತ, ನಿನ್ನ ಬಿಸಿಯಾಗಿರ್ತಕ್ಕಂತಹ ರಕ್ತವನ್ನು ನಾನು ಕುಡಿತೇನೆ ಅಂತ. ಕಂಸನಿಗೆ ಸಾವು ನಿರೀಕ್ಷೆ ಮಾಡಲಿಕ್ಕಾಗಿರಲಿಲ್ಲ. ನಾನು ಸಾಯುವುದನ್ನು ನಿರೀಕ್ಷೆ ಮಾಡೋದಿಲ್ಲ. ಕಂಸೇನು ಯಾರಿಗೂ ನಿರೀಕ್ಷೆ ಮಾಡಲಿಕ್ಕಾಗುವುದಿಲ್ಲ. ಎಲ್ಲಾದರೂ ಕ್ಯಾನ್ಸರು ಅಂತ ಹೇಳಿದ್ರೆ ಇದ್ದ ದೇವರಿಗೆಲ್ಲ ಪಂಚಾಮೃತ ನಾವು ಹಾಕ್ತಾ ಇರ್ತೇವೆ, ಹೇಗಾದರೂ ನಮ್ಮ ಕ್ಯಾನ್ಸಲ್ ಆಗಲಿ ಅಂತ. ಕಂಸ ಅವನು ಭಯಾಕ್ರಾಂತನಾಗ್ತಾನೆ. ನನ್ನ ಸಾವು ಅಂತ ಅಂದರೆ ಬಿಸಿಯಾದ ರಕ್ತವನ್ನು ಕುಡಿತೇನೆ ಅಂತ ದುರ್ಗಾದೇವಿ ಹೇಳ್ತಾಳೆ. ಅವನಿಗೆ ಜೀರ್ಣಿಸಿಕೊಳ್ಳಿಕ್ಕಾಗಲಿಲ್ಲ ಅಂತ ಅವನು ನೇರ ಬರ್ತಾನೆ ಅಂತೆ ಸೆರೆಮನೆಗೆ. ಅರಮನೆಯಿಂದ ಓಡಿಕೊಂಡು ದೇವಕಿ ವಸುದೇವರ ಹತ್ರ ಬಂದು ಅವನು ಭಿನ್ನವಿಸಿಕೊಳ್ತಾಳಂತೆ, ನಾನು ಮಾಡಿದ್ದು ತಪ್ಪು ಅಂತ ಕಂಸ ನಿವೇದನೆ ಮಾಡ್ತಾನಂತೆ. ನಾನು ತಪ್ಪು ಮಾಡಿದೆ, ಅನ್ಯಾಯ ಮಾಡಿದೆ, ನಿಮಗೆ ಹಿಂಸೆ ಕೊಟ್ಟೆ, ನಿನ್ನ ಎಲ್ಲ ಮಕ್ಕಳನ್ನೂ ಸಂಹಾರ ಮಾಡಿದೆ, ಈ ಮಗುವನ್ನೂ ಕೊಂದೆ, ಒಂದನ್ನೂ ನಿನಗೆ ಬಿಟ್ಟುಕೊಡಲಿಲ್ಲ ಅಂತ ಕಂಸ ಅಳ್ತಾನೆ ಅಂತ. ಕಂಸ ಹೇಳ್ತಾನೆ, ನಾನೊಂದು ನಿಮಿತ್ತ ಮಾತ್ರ, ನಾನು ಕಾರಣ ಅಲ್ಲ ಅಂತ. ನಾನೊಂದು ನಿಮಿತ್ತ ಅಷ್ಟೇ. ಯಾವುದು ಮಾಡುವುದು ಎಲ್ಲ ಕಾಲವೇ ಎಲ್ಲ ಮಾಡುವಂಥದ್ದು. ಕಾಲ ಪರಿಣಾಮ ಹೇತು, ಕಾಲವೇ ಎಲ್ಲವನ್ನು ಮಾಡೋದು, ಕಾಲವೇ ಪರಿಣಾಮವನ್ನು ಮಾಡುವಂಥದ್ದು. ನಮ್ಮದು ಪಾತ್ರ ಏನೂ ಇಲ್ಲ, ನಾನೊಂದು ನಿಮಿತ್ತ ಮಾತ್ರ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ವೇದಾಂತ. ಆ ಕಂಸ ನಾವು ಹೇಳೋದುಂಟು, ಎಲ್ಲ ಬ್ಯಾಡ್ ಟೈಮ್ ರೀ, ನಾನೇನು ಮಾಡೋದು, ಎಲ್ಲ ಕಾಲ ಅಂತ. ನಿಮಗೂ ಒಂದು ಕಾಲ, ನನಗೂ ಒಂದು ಕಾಲ ಬರಲಿಕ್ಕಿದೆ ಅಂತ ಕಂಸ ಹೇಳ್ತಾನೆ. ಎಲ್ಲ ಮಾಡೋದು ಕಾಲ. ಯಾವುದೋ ಒಂದು ಕಾಲ ಇತ್ತು, ನಿನ್ನ ಮಕ್ಕಳನ್ನೆಲ್ಲ ಕೊಂದು ಹಾಕಿತು. ಈಗೊಂದು ಕಾಲ ಬಂದಿದೆ, ನಿನಗೆ ನಾನು ಶರಣಾಗತನಾಗಿದ್ದೇನೆ ಅಮ್ಮ, ಏನು ತಪ್ಪಿದ್ರು ಕ್ಷಮಿಸಿ ಬಿಡು ಅಂತ. ಕಾಲ ಪರಿಣಾಮಕಃ, ಕಾಲ ಅದು ಪರಿಣಾಮವನ್ನು ಉಂಟು ಮಾಡಿಕೊಡ್ತದೆ. ಅಂದರೆ ಕಾಲ ಒಂದು ಇದ್ದದ್ದನ್ನು ಇನ್ನೊಂದು ರೀತಿಯಾಗಿ ಮಾಡ್ತದೆ. ಅದು ಕಾಯಿ ಇರ್ತದೆ, ಹಣ್ಣನ್ನಾಗಿ ಮಾಡ್ತದೆ. ಅಂದರೆ ಅದೇ ಹಚ್ಚೆ ರೂಪ ಇತ್ತು, ಅದನ್ನು ಹಳದಿ ರೂಪಕ್ಕೆ ಪರಿಣಾಮ ಮಾಡ್ತದೆ ಕಾಲ ಅಂತ. ಅಷ್ಟೇ ಅಲ್ಲ, ನಮ್ಮ ದೆಸೆಯನ್ನು ಕೂಡ ಏನೋ ಇದ್ದದ್ದನ್ನು ಏನೋ ಮಾಡ್ತದೆ. ಎಲ್ಲಿಯೋ ಇದ್ದವ ಯಾವುದೋ ಒಂದು ಚಾದ ಅಂಗಡಿ ಇಟ್ಟುಕೊಂಡವ ಇಡೀ ದೇಶವನ್ನು ಆಳ್ತಾನೆ ಅಂತ ಆದರೆ ಅದು ಎಷ್ಟು ಕಾಲ, ಅದು ಪರಿಣಾಮ. ಯಾವುದನ್ನೋ ಏನೋ ಮಾಡುತ್ತೆ ಅಂತ, ಕಾಲಕ್ಕೆ ಪರಿಣಾಮ ಮಾಡುವ ಶಕ್ತಿ ಇದೆ ಅಂತ ಕಂಸ ಹೇಳ್ತಾನೆ. ಅಮ್ಮ, ನಾನು ಹಾಗೆ ಇದ್ದದ್ದು ಹೌದು, ಈಗ ಹೀಗೆ ಇರುವುದೂ ಹೌದು. ಅಂದರೆ ಪರಿಣಾಮ ಮಾಡುವ ಶಕ್ತಿ ಅದೆಲ್ಲ ಕಾಲ, ನಾನೊಂದು ನಿಮಿತ್ತ ಮಾತ್ರ, ಏನು ತಪ್ಪು ತಿಳ್ಕೊಳ್ಬೇಡ ಅಂತ ಕಾಲದ ಬಗ್ಗೆ ಹೇಳ್ತಾನೆ. ನಿಜವಾಗಿ ಕಾಲ ಹೌದು, ಕಾಲ ಜಡ, ಅದೇನು ಮಾಡಲಿಕ್ಕೆ ಸಾಧ್ಯ? ನಾವೆಲ್ಲ ಹೇಳೋದುಂಟು, ಎಲ್ಲ ಆ ಟೈಮ್ ಸರಿ ಇರಲಿಲ್ಲ, ಇನ್ನು ಒಳ್ಳೆ ಟೈಮ್ ಬರುತ್ತೆ ಅವಾಗೆಲ್ಲ ಮಾಡ್ತೇನೆ ಅಂತ. ಕಾಲ ಮಾಡೋದಲ್ಲ, ಕಾಲ ಜಡ. ಕಾಲದ ಅದು ಉಪನಿಷತ್ತು ಹೇಳುತ್ತೆ, ಸೃಷ್ಟಿ ಕಾಲವೇ ಕಾರಣ ಅಂತ ಹೇಳ್ತಕ್ಕಂಥವರು ಒಂದು ವರ್ಗ. ಕಾಲ ಕಾರಣ ಅಲ್ಲ, ಕಾಲದ ಒಳಗೆ ಕೂತ ಕಾಲನಾಮಕನಾದ ಭಗವಂತ ಎಲ್ಲವನ್ನೂ ಮಾಡುವವ. ಕಲಯತೀತಿ ಕಾಲ,
ಎಲ್ಲವನ್ನು ಸಂಕಲನೆ ಮಾಡ್ತಕ್ಕಂಥವನು ಭಗವಂತ. ಈ ಶಬ್ದ ಹೇಳಲಿಕ್ಕೆ ಹಿಂದೇರಿತಾನೆ. ಆದರೆ ಉಪನಿಷತ್ತೆಲ್ಲ ಹೇಳಿದ್ದು ಭಗವಂತನ ಮಹಿಮೆಯನ್ನು ಹೇಳಿದ್ದು, ಭಗವಂತನೇ ಮಾಡುವುದು. ಕಂಸ ದೇವಕಿ ಹತ್ರ ಹೇಳ್ತಾನೆ, ವಸುದೇವನ ಹತ್ರ ಹೇಳ್ತಾನೆ. ದೇವಕಿ ಅವನನ್ನು ಕ್ಷಮಿಸ್ತಾಳೆ, ಸೆರೆಮನೆಯಿಂದ ಹೊರಗೆ ಹಾಕ್ತಾರೆ. ಅಂತೂ ದೇವರು ಬರುವಷ್ಟು ಕಾಲ ಕಂಸ ಸೆರೆಮನೆಯಲ್ಲಿದ್ದ. ದೇವರು ಬಂದ, ಸೆರೆಮನೆಯಿಂದ ಹೊರಗೆ ಬಂದ. ಇದು ಹರಿವಂಶ ಹೇಳ್ತದೆ, ಭಾಗವತ ಹೇಳುವಂಥದ್ದು. ನಮಗೆ ದೇವರು ಬರಬೇಕಾಗಿದ್ದರೆ ಎಲ್ಲ ಸಮಸ್ಯೆಗಳು, ದೇವರು ಬಂದ ಮೇಲೆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತದೆ. ಕಂಸನ ಚಟುವಟಿಕೆಗಳು ಮತ್ತೆ ಪ್ರಾರಂಭ ಆಯಿತು. ಅವನು ಎಚ್ಚರದಿಂದ ಇರಬೇಕಾಗಿತ್ತು. ನಾನು ಒಂದು ಹೆಣ್ಣನ್ನು ಕೊಲ್ಲಬೇಕು ಅಂತ ಹೊರಟೆ, ಅದು ಎಲ್ಲಿಯೋ ಹಾರಿ ಹೋಯಿತು. ಒಂದೊಂದು ಕಡೆ ಇದೆ ಅಂತ ಹೇಳ್ತಾರೆ. ಹರಿವಂಶ ಹೇಳ್ತದೆ, ಆ ದುರ್ಗೆ ಏನಾದಲು ಅಂತ, ಆ ಹೆಣ್ಣು ಕೂಸಿ ಏನಾಯಿತು ಅಂತ. ಅದು ದೇವಕಿಯ ಚಾಪೆಯಲ್ಲೇ ಬಂದು ಮಲಗಿತಂತೆ. ಆಚಾರ್ಯರು ಈ ಮಾತನ್ನು ಹೇಳ್ತಾರೆ. ಆ ಹಾರಿ ಹೋದ ದುರ್ಗೆ ಮತ್ತೆ ದೇವಕಿ ದೇವಕಿಯ ಹಾಸಿಗೆಯಲ್ಲೇ ಬಂದು ಮಲಗಿತು ಅಂತ ನಮ್ಮ ಆಚಾರ್ಯರು ಅಷ್ಟು ಹೇಳ್ತಾರೆ. ಹರಿವಂಶನೂ ಹೇಳ್ತದೆ, ಆ ಯಾದವರಿಗೆಲ್ಲ ತುಂಬ ಖುಷಿಯಂತೆ. ಯಾಕೆಂತಂದರೆ ನಮ್ಮ ವಂಶವನ್ನು ಅಭಿವೃದ್ಧಿ ಮಾಡಿದ ದೇವಿ ಅವಳು ಅಂತ ಆರಾಧನೆ ಮಾಡಿದರಂತೆ. ನಮ್ಮನ್ನು ಪೋಷಣೆ ಮಾಡುವವಳು, ನಮ್ಮನ್ನು ರಕ್ಷಣೆ ಮಾಡುವವಳು, ನಮ್ಮ ಹೆದ್ದೈವ ಅಂತ ಆ ದುರ್ಗೆಯನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಯಾಕೆಂದರೆ ಆ ಕಂಸನ ಸಂಹಾರಕ್ಕೆ ಬೀಜಾವಾಪ ಮಾಡಿ ಸೆರೆಮನೆಯಲ್ಲಿದ್ದವರನ್ನು ಹೊರಗೆ ಕಳಿಸಿ ರಕ್ಷಣೆ ಮಾಡಿದವಳು ದೇವತೆ ಅಂತ ಅವಳಿಗೆ ಎಲ್ಲ ರೀತಿಯ ಪೂಜೆಗಳನ್ನು ಮಾಡಿ ಅವಳನ್ನು ಒಲಿಸುವ ಕಾರ್ಯಕ್ರಮದಲ್ಲಿ ಯಾದವರು ತೊಡಗಿದರು ಅಂತ ಹೇಳ್ತಾರೆ. ಹರಿವಂಶ ಎಷ್ಟು ಹೇಳುತ್ತೆ ಅಂತಂದರೆ, ಆ ದೇವಕಿ ಆ ದೇವಿ ಯಾಕೆ ಬಂದಳು, ಅವಳು ದುರ್ಗಾದೇವಿ ಯಾಕೆ ಬಂದಳು ಅಂತಂದರೆ, ಯೋಗಮಾಯ ರಕ್ಷಣಾರ್ಥೆ ಕೇಶವಸ್ಯ ಅಂತ, ಕೃಷ್ಣನ ರಕ್ಷಣೆಗೋಸ್ಕರ ಬಂದವಳು ಯೋಗಮಾಯೆ ಅಂತ ಅಷ್ಟರ ಮಟ್ಟಿಗೆ ಆ ದುರ್ಗೆಯ ಪರಿಚಯವನ್ನು ಹರಿವಂಶ ಮಾಡುತ್ತೆ ಅಂತ. ಇದನ್ನು ಗೊಂದಲ ಆಯಿತು. ಕೃಷ್ಣ ಯೋಗಮಾಯೆಯನ್ನು ರಕ್ಷಣೆ ಮಾಡಬೇಕೇ ಹೊರತು ಯೋಗಮಾಯೆ ಕೃಷ್ಣನನ್ನು ರಕ್ಷಣೆ ಮಾಡುವುದಲ್ಲ. ಕೃಷ್ಣಸ್ಯ ರಕ್ಷಾರ್ಥೇ ಯೋಗಮಾಯ ಅಭೂತು ಅಂತಂದರೆ, ಕೃಷ್ಣ ಸಂಕಲ್ಪ ಮಾಡಿದ ಕಾರ್ಯಕ್ರಮ ಏನಿದೆ ಅದಕ್ಕೆ ಪೂರಕವಾಗಿ ದುರ್ಗಾದೇವಿ ಇರ್ತಾಳೆ ಅಂತ ಅರ್ಥ. ಕೃಷ್ಣ ಅಂದರೆ ಭಗವಂತ ಮಾಡಿರ್ತಕ್ಕಂಥ ಯೋಚನೆಗಳು ಭಗವಂತನ ಸಂಕಲ್ಪಗಳು ಅದು ಏನಿದೆ ಅದಕ್ಕೆ ಪೂರಕವಾಗಿ ಈ ದುರ್ಗಾದೇವಿ ತನ್ನ ಎಲ್ಲ ಶ್ರಮಗಳನ್ನು ಅದಕ್ಕೆ ವಿನಿಯೋಗ ಮಾಡ್ತಾಳೆ ಅಂತ. ಅವಳು ಏನಾದರೂ ಮಾಡಬೇಕಾದ್ರೆ ಭಗವಂತನ ಕಡೆಗೆ ದೃಷ್ಟಿ ಹರಿಸ್ತಾಳಂತೆ. ದೇವರೇನು ಹೇಳ್ತಾನೆ ಅಂತ, ದೇವರೇನು ವಿಚಾರ ಮಾಡಿದ್ದಾರೆ ಅಂತ ಭಗವಂತನ ಚಿಂತನೆಗೆ ಧ್ವನಿಗೂಡಿಸುವವಳು ದುರ್ಗಾದೇವಿ ಹೊರತು ಭಗವಂತನನ್ನು ರಕ್ಷಣೆ ಮಾಡಲಿಕ್ಕೆ ಅಲ್ಲ. ರಕ್ಷಣೆ ಅಂದರೆ ಇಷ್ಟೇ, ನಮ್ಮಂತಹ ಸಜ್ಜನರಿಗೆ ಕೃಷ್ಣನ ರಕ್ಷಣೆ ಮಾಡುವವಳು. ಅಂದರೆ ನಮ್ಮ ಮನಸ್ಸಲ್ಲಿ ಕೃಷ್ಣ ಬಂದು ಗಟ್ಟಿಯಾಗಿ ಕೊಡಬೇಕಾಗಿದ್ದರೆ, ಕೃಷ್ಣನ ಚಿಂತನೆ ಚೆನ್ನಾಗಿ ರೂಢವಾಗಬೇಕಾದ್ರೆ ದುರ್ಗಾದೇವಿಯ ಅನುಗ್ರಹ ಬೇಕು. ಅವಳು ಅನುಗ್ರಹ ಮಾಡಿದರೆ, ಅವಳು ದೇವರ ಹತ್ರ ಹೇಳಿದರೆ, ಕೃಷ್ಣ ಇಲ್ಲಿ ಕೂಡು ಅಂತ ಹೇಳಿದರೆ ಅವಳು ಕೂತು ಬಿಡ್ತಾಳೆ. ಕೃಷ್ಣನಿಗೆ ನಿವೇದನೆ ಮಾಡಬೇಕು ಅವಳು ನಮ್ಮ ಪರವಾಗಿ. ಹಾಗೆ ರಕ್ಷಾರ್ಥೆ, ಆ ಕೃಷ್ಣನ ರಕ್ಷಣೆಗೋಸ್ಕರ, ಅಂದರೆ ಕೃಷ್ಣನ ವಿರುದ್ಧ ಯಾರು ಇರ್ತಾರೆ ಅವರನ್ನು ಸಂಹಾರ ಮಾಡಿ ಕೃಷ್ಣನ ರಕ್ಷಣೆಗೋಸ್ಕರವಾಗಿ ಅವಳು ಅಲ್ಲೇ ಇದ್ಲು. ಎಲ್ಲಿದ್ಲು ಅಂತಂದರೆ ಅದೇನು ಮುಂದೆ ಹೇಳುವುದಿಲ್ಲ. ಆ ದುರ್ಗಾದೇವಿ ಅದೃಶ್ಯಳಾಗಿ ಅಲ್ಲಿದ್ಲಂತೆ. ಅನ್ಯೇಷಾಂ ಅದೃಶ್ಯ, ದೇವಕಿಗೆ ಕಾಣಿಸ್ತಿದ್ಲು, ಉಳಿದವಳಿಗೆ ಅದೃಶ್ಯಳಾಗಿ ಅಲ್ಲಿ ನಂದಗೋಕುಲವನ್ನು ರಕ್ಷಣೆ ಮಾಡಿ ಮಧುರೆಯನ್ನು ರಕ್ಷಣೆ ಮಾಡಿಕೊಂಡು ದುರ್ಗಾದೇವಿ ಅಲ್ಲಿದ್ದಾಳೆ. ಎಲ್ಲ ಸಜ್ಜನರವನ್ನು ರಕ್ಷಣೆ ಮಾಡಿಕೊಂಡು ಇದ್ದಾಳೆ ಅಂತ. ಕೃಷ್ಣ ಕಾಣುವ ರೂಪದಿಂದ ತಿರುಗಾಡಿದ, ದುರ್ಗಾದೇವಿ ಮಾಯಾರೂಪದಿಂದ ಅದೃಶ್ಯಳಾಗಿ ಅಲ್ಲಿ ಎಲ್ಲ ಕಾರ್ಯವನ್ನು ಮಾಡ್ತಾಳೆ. ಇಬ್ಬರು ಒಟ್ಟು ಸೇರಿ ಜಗತ್ತಿನ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಹರಿವಂಶ ಹೇಳುತ್ತೆ, ಕೃಷ್ಣ ಮತ್ತು ಬಲಭದ್ರ ಬೆಳೀತಾರೆ ಅಂತ. ಬೆಳೀತಾರೆ ಅಂದರೆ ಲೋಕದ ದೃಷ್ಟಿಯಿಂದ ಬೆಳೀತಾರೆ ಅಂತ ನಮ್ಮ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಮೊದಲು ಪುಟ್ಟ ರೂಪ ಇತ್ತು, ದೊಡ್ಡ ರೂಪ, ಬೆಳೆದಿರತಕ್ಕಂತಹ ರೂಪ ಕಾಣಿಸ್ತದೆ. ಅದಕ್ಕೆ ನಾಮಕರಣ ಮಾಡ್ತಾರೆ. ಕೃಷ್ಣ, ರಾಮ, ಬಲ ಅಂತ ನಾಮಕರಣಗಳನ್ನು ಮಾಡ್ತಾರೆ. ಆ ಪುಟ್ಟ ಕೂಸು
ಅದನ್ನು ಒಂದು ಬಂಡಿಯ ಅಡಿಯಲ್ಲಿಟ್ಟು ಯಶೋದೆ ಯಮುನೆಗೆ ನೀರು ತರಲಿಕ್ಕೆ ಹೋಗ್ತಾಳೆ. ಹರಿವಂಶದಲ್ಲಿ ಹೀಗಿದೆ. ಮೊದಲು ಶಕಟಾಸುರ ಭಂಜನದ ಕಥೆ ಇದೆ, ಅದರ ಮೇಲೆ ಪೂತನಾವಧದ ಕಥೆ ಆಮೇಲೆ ಇದೆ. ಭಾಗವತದಲ್ಲಿ ಮೊದಲು ಪೂತನೆಯ ಸಂಹಾರ, ಅದರ ಮೇಲೆ ಶಕಟಾಸುರ ಭಂಜನದ ಕಥೆಯನ್ನು ಹೇಳ್ತಾರೆ. ಯಾಕಂದರೆ ಶಕಟಾಸುರನನ್ನು ದೇವರು ಕೊಂದದ್ದು 4ನೇ ತಿಂಗಳಲ್ಲಿ ಉಪನಿಷ್ಕ್ರಮಣದ ಕಾಲದಲ್ಲಿ ಸಂಹಾರ ಮಾಡಿತ್ತು. ಪೂತನೆ ಇನ್ನೂ ಅಲ್ಲಿಯೇ ಇದ್ದ ಕಾಲದಲ್ಲಿ ಆ ವಸ್ತ್ರದ ಮನೆಯಲ್ಲಿರುವಾಗಲೇ ಟೆಂಟ್ ಹೌಸಲ್ಲಿಯೇ ಪೂತನೆಯನ್ನು ಸಂಹಾರ ಮಾಡಿದ್ದು ಅಂತ. ಪೂತನೆ ಭಾಗವತ ಹೇಳುವ ರೀತಿಯಲ್ಲಿ ಒಂದು ಗೋಪಿಗೆಯ ವೇಷ ಹಾಕ್ಕೊಂಡು ಬರ್ತಾಳೆ. ಹರಿವಂಶ ಹೇಳುವ ರೀತಿಯಲ್ಲಿ ಶಕುನಿ ಅಂತ ಹೇಳ್ತಾರೆ, ಒಂದು ಪಕ್ಷಿಯ ವೇಷವನ್ನು ಹಾಕ್ಕೊಂಡು ಬರ್ತಾಳೆ ಅಂತ, ರೆಕ್ಕೆ ಸಹಿತವಾಗಿ ಬರ್ತಾಳೆ ಅಂತ. ಇದು ಹರಿವಂಶ ಹೇಳುವಂಥದ್ದು. ಇಲ್ಲಿ ಶಕಟಾಸುರ ಭಂಜನ ಆಗ್ತಾನೆ ಕೃಷ್ಣ ಅಂತ. ಅವಳು ನೀರು ತರಲಿಕ್ಕೆ ಅಂತ ಯಮುನೆಗೆ ಹೋಗಿದ್ದಾಳೆ. ಹೋಗಿ ಬರುವುದರ ಒಳಗೆ ಇಂಥ ಬಂಡಿ ಪುಡಿಯ ಕಾರ್ಯಕ್ರಮ ಆಗಿದೆ ಅಂತ. ಭಾಗವತ ಹೇಳುವ ರೀತಿಯಲ್ಲಿ ಜನ್ಮರಕ್ಷ ಮಾಸ ಅಂತ, ಕೃಷ್ಣನ ಜನ್ಮ ನಕ್ಷತ್ರ ಅಂತ, 4 ತಿಂಗಳಲ್ಲಿ ಬಂದಿರತಕ್ಕಂತಹ ನಕ್ಷತ್ರ ಇತ್ತು, ರೋಹಿಣಿ ನಕ್ಷತ್ರ ಇತ್ತು. ಆ ದಿವಸ ಕೃಷ್ಣನ ಜನ್ಮ ನಕ್ಷತ್ರ ನಿಮಿತ್ತ ಭಾರೀ ಹಬ್ಬ ಆಚರಣೆ ಮಾಡುತ್ತಿದ್ದರಂತೆ ಮನೆಯಲ್ಲಿ. ಎಲ್ಲ ಜನ ಸೇರಿದ್ದಾರೆ. ಕೃಷ್ಣ ಒಳಗೆ ಕೂತ್ರೆ ರಗಳೆ ಆಗಿಬಿಡುತ್ತೆ ಅಂತ ಮನೆಯ ಹೊರಗೆ ಬಂಡಿಯ ಕೆಳಭಾಗದಲ್ಲಿ ಇಟ್ಟಿದ್ದರಂತೆ. ಮನೆಯಲ್ಲಿ ಹೊಗೆ, ಗಲಾಟೆ, ಆಚೆ ಈಚೆ ಓಡಾಡೋದು, ಮಗ ತೊಂದರೆ ಆಗಬಾರದು, ಮಗ ಚೆನ್ನಾಗಿರಲಿ ಅಂತ ಆ ಬಂಡಿಯ ಕೆಳಭಾಗದಲ್ಲಿ ಇಟ್ಟಿದ್ದರಂತೆ. ಮಾಡುವ ಕೆಲಸ ಏನು? ಕೃಷ್ಣನ ಜನ್ಮ ನಕ್ಷತ್ರದ ಉತ್ಸವ. ಕೃಷ್ಣ ಎಲ್ಲಿದ್ದ? ಮನೆಯಲ್ಲಿ ಇರಲಿಲ್ಲ. ಎಲ್ಲಿದ್ದ? ಬಂಡಿಯ ಅಡಿಭಾಗದಲ್ಲಿದ್ದ. ನಮಗೆ ಭಾಗವತ ಕೊಟ್ಟ ಚಿಂತನೆ ಹೀಗಿದೆ. ನಾವು ದೇವರ ಹಬ್ಬ ಮಾಡ್ತೇವೆ, ದೇವರು ಎಲ್ಲಿರ್ತಾರೆ? ಎಲ್ಲಿಯೋ ತಿರುಗಾಡಿಕೊಂಡು ಇರ್ತಾರೆ. ಹಬ್ಬ ನಾವು ಆಚರಣೆ ಮಾಡ್ತೇವೆ ಅಂದರೆ ಕೃಷ್ಣನ ಹೆಸರು ಹೇಳಿ ಹಬ್ಬ ಆಚರಣೆ ಮಾಡ್ತೇವೆ. ಹಬ್ಬ ಆಚರಣೆ ಮಾಡಿ ಸರಿ ತಿಂತೇವೆ, ದೇವರು ಎಲ್ಲಿಯೋ ಇರ್ತಾನೆ ಅಂತ. ನಮ್ಮ ಹಬ್ಬ ಹರಿದಿನಗಳು ಅಂತ ಹೆಸರು ಅದಕ್ಕೆ. ನಮ್ಮಲ್ಲಿ ಹಬ್ಬ ಅಂತ ಅಷ್ಟೇ ಹೇಳೋದಿಲ್ಲ, ಹರಿದಿನಗಳು ಅಂತ. ಹರಿದಿನ ಅಂತಂದರೆ ಭಗವಂತನ ದಿನ ಅದು. ನಾವು ಯಾವುದೇ ಒಂದು ಹಬ್ಬ ಮಾಡಿದರೆ ಭಗವಂತ ಪ್ರೀತನಾಗುವ ದಿನ ಆಗಬೇಕದು. ನಮ್ಮದು ಹಬ್ಬ ಹರಿದಿನ ಅಂತಂದರೆ ಹರಿಯ ದಿನ ಅಲ್ಲದು. ಮಾಡಿದ್ದನ್ನು ಹರಿದು ತಿನ್ನುವ ದಿನ ಆಗಿಬಿಟ್ಟಿದೆ ಇವತ್ತು. ಹಬ್ಬ ಹರಿದು ತಿನ್ನುವ ದಿನ ಆಗಬಾರದು, ಹಬ್ಬ ಹರಿಯ ಪೂಜೆ ಮಾಡುವ ದಿನ ಆಗಬೇಕು. ಅದು ಯಶೋದೆ ಒಂದು ಕಡೆಯಲ್ಲಿ, ಕೃಷ್ಣ ಮತ್ತೊಂದು ಕಡೆಯಲ್ಲಿ. ಒಳಗಿನಿಂದ ಹಬ್ಬದ ಆಚರಣೆ, ಭಗವಂತ ಬಂಡಿಯ ಕೆಳಭಾಗದಲ್ಲಿ ಇಡಲ್ಪಟ್ಟಿದ್ದ. ಹರಿವಂಶ ಹೇಳುವ ಹಾಗೆ ಯಶೋದೆ ನೀರು ತರಲಿಕ್ಕೆ ಅಂತ ಹೋಗಿದ್ಲು ಯಮುನೆಗೆ. ಇರ್ಬೋದು, ಅದೇನು ನೀರು ತರುವುದೇನು, ಅದೇನು ಅಸಂಭಾವಿತ ಅಶಕ್ಯ ಅಲ್ಲ. ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ನೀರು ತರಲಿಕ್ಕೆ ಅಂತ ಹೋಗಿದ್ಲು. ಯಶೋಧನೆ ಹೇಳ್ತಾಳೆ, ಅವಳು ವಸುದೇವ ಕೇಳ್ತಾನೆ, ನೀನು ಎಲ್ಲಿ ಹೋಗಿದ್ದಿ ಅಂತ. ಇಷ್ಟು ಕೆಲಸ ಆಗುವಾಗ ಅವಳು, ನನ್ನ ಬಟ್ಟೆಯನ್ನು ಒಗಿಲಿಕ್ಕೆ ಹೋಗಿದ್ದೇನೆ ಅಂತ. ಯಾವುದು ಆಗಬಹುದು, ಹಬ್ಬನೂ ಹೌದು, ಹಬ್ಬದ ನಿಮಿತ್ತಕವಾಗಿ ಅವರು ಸ್ನಾನಕ್ಕೆ ಹೋದ್ದು ಹೌದು, ಬಟ್ಟೆ ಒಗಿಲಿಕ್ಕೆ ಹೋದ್ದು ಹೌದು, ಮಡಿ ಮಾಡಿಕೊಳ್ಳಿಕ್ಕೆ ಹೋದ್ದು ಹೌದು, ನೀರು ತಂದದ್ದೂ ಹೌದು. ಅದರ ಮಧ್ಯದಲ್ಲಿ ಇಷ್ಟೆಲ್ಲ ನಡೆದು ಹೋಯಿತು ಅಂತ ಒಳಗಿಂದ ಹಬ್ಬ ಆಚರಣೆ ಮಾಡ್ತಾರೆ. ಕೃಷ್ಣ ಬಂಡಿಯ ಕೆಳಭಾಗದಲ್ಲಿ ಇದ್ದ, ಬಂಡಿ ಪುಡಿ ಪುಡಿ ಆಯಿತು ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ವ್ಯತ್ಯಸ್ತ ಚಕ್ರಾಕ್ಷ ಮಬೂದ್ ಅನಶ್ಚ ಅಂತ. ಬಂಡಿ ಪುಡಿ ಪುಡಿ, ಅದರ ಚಕ್ರ ಎಲ್ಲೆಲ್ಲೋ ಹೋಯಿತು, ಗಾಲಿ ಇಲ್ಲವೇ ಇಲ್ಲ, ಅದರ ಅಚ್ಚುಮರನೂ ಇಲ್ಲ, ಎಲ್ಲ ಪುಡಿ 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 ಆಯಿತು ಗಾಡಿ ಅಂತ. ಜಿಜ್ಞಾಸೆ ನಡೆಯಿತು, ಏನಾಯಿತು ಅಂತ. ಮಗುವಿಗೆ ಏನೂ ಆಗಲಿಲ್ಲ. ಎಲ್ಲ ಹೇಳಿಕೊಂಡ್ರಂತೆ, ನನ್ನ ಪುಣ್ಯ ನನ್ನ ಪುಣ್ಯ ನನ್ನ ಪುಣ್ಯ ಅಂತ ಹೇಳಿಕೊಂಡ್ರಂತೆ. ಹೇಳಿಕೊಳ್ಳಿ ಬಿಡಿ, ಅದು ಮಗುವಂತೂ ಸುರಕ್ಷಿತ ಆಯಿತು. ವಸುದೇವ ಎಲ್ಲಿಯೋ ಹೋಗಿದ್ದ. ವಸುದೇವ ಬಂದವ ಕೇಳ್ತಾನೆ, ಏನಾಯಿತು ಅಂತ. ಅಲ್ಲಿದ್ದ ಮಕ್ಕಳೆಲ್ಲ ಹೇಳ್ತಾರೆ, ನಾವು ನೋಡ್ತಾ ಇದ್ದೆವು, ನೋಡ್ತಾ ಇರುವಾಗಲೇ ಈ ಮಗು ಈ ಬಂಡಿಯನ್ನು ಪುಡಿ ಪುಡಿ ಮಾಡಿತ್ತು. ಯಾರಾದರೂ ನಂಬಲಿಕ್ಕೆ ಸಾಧ್ಯನಾ? ಒಂದು ಪುಟ್ಟ ಕೂಸು ಬಂಡಿಯನ್ನು ಪುಡಿ ಪುಡಿ ಮಾಡೋದು ಹೇಗೆ ಅಂತ ವಸುದೇವ ಕೇಳ್ತಾನೆ. ಅದು ಹೇಗೆ ಪುಡಿ ಪುಡಿ ಆಯಿತು? ಮಗು ಏನು ಮಾಡಿತು ಅಂತ. ಆ ಮಗು ಕಾಲಲ್ಲಾಡಿಸಿತು ಅಂತ. ಕಾಲು ಅಲ್ಲಾಡಿಸಿದರೆ ಬಂಡಿ ಮುಟ್ಟಿತು ಅಂತ. ಬಂಡಿ ತುಂಡಾಯಿತು ಅಂತ. ಒಂದು ಮಗುವಿನ ಪಾದಸ್ಪರ್ಶದಿಂದ ಆ ಬಂಡಿ ಶಕಟನೆ ಎಲ್ಲ ಕಟಕಟ ತುಂಡಾಯಿತು, ಪುಡಿ ಪುಡಿಯಾಗಿ ಹೋಯಿತು, ನಷ್ಟ ಆಯಿತು ಅಂತ ಹೇಳ್ತಾರೆ. ಮಗುವಿನ ಮಾತನ್ನು ನಂಬದೇ ಇರಲಿಕ್ಕೂ ಆಗುವುದಿಲ್ಲ, ನಂಬಲಿಕ್ಕೂ ಆಗಲಿಲ್ಲ. ನಂಬದೇ ಇರಲಿಕ್ಕೆ ಯಾಕಾಗುವುದಿಲ್ಲ ಅಂತಂದರೆ ಬಂಡಿ ಪುಡಿಯಾದದ್ದು ಹೌದು, ಬೇರೆ ಕಾರಣಗಳಿಲ್ಲ.
ನಂಬೋಣ ಅಂದರೆ ಈ ಮಗು, ಈ ಪುಟ್ಟ ಕೂಸು, ಇದಕ್ಕೇನು ತಾಕತ್ತಿದೆ ಅಂತ. ಅಂತೂ ವಸುದೇವ ಹೇಳಿದ, ನನ್ನ ಸೌಭಾಗ್ಯ, ನನ್ನ ಅದೃಷ್ಟ, ಮಗುಗೇನೂ ಆಗಲಿಲ್ಲ, ಬಂಡಿ ಪುಡಿ ಆಯಿತು ಅಂತ. ಎಲ್ಲ ಜಪ ಮಾಡಿದರು, ಮಂತ್ರ ಮಾಡಿದರು, ಅದಕ್ಕೆಲ್ಲ ಏನೇನೋ ಮಾಡಬೇಕಾದನ್ನೆಲ್ಲ ಮಾಡಿದರು. ಆದರೆ ಮಗುವಿನ ರಕ್ಷಣೆ ನಾವು ಮಾಡಿದೆವು, ದೇವತೆಗಳನ್ನ ಮಾಡಿಸಿಕೊಟ್ರು ಅಂತ ತಿಳ್ಕೊಂಡ್ರು. ಕೃಷ್ಣ ದೇವರು ಅನ್ನುವ ಎಚ್ಚರ ಬೇಕಾಗಿತ್ತು. ಕೃಷ್ಣ ಬಂಡಿಯನ್ನು ಪುಡಿ ಮಾಡಿದ. ನಮ್ಮ ಮಕ್ಕಳು ಮಾಡ್ತಾರೆ, ಇದೇನು ಆಶ್ಚರ್ಯ ಏನಲ್ಲ. ಇಷ್ಟು ದೊಡ್ಡದಲ್ಲದಿದ್ದರೂ ಕೂಡ ನಾವು ಆಟಿಗೆ ಗೊಂಬೆ ಅಂತ ತಂದು ಕೊಡ್ತೇವೆ. ಒಂದು ಬಂಡಿ ತಂದು ಕೊಟ್ಟರೆ 4 ದಿವಸದಲ್ಲಿ ಪುಡಿ ಮಾಡಿ ಹಾಕ್ತಾರೆ. ಓ ಶಕಟ ಅಸುರವಂಜನ, ನಾವು ಹೊಗಳೋದಿಲ್ಲ. ಕೃಷ್ಣನ ಬಂಡಿಯನ್ನು ಪುಡಿ ಮಾಡಿದ. ಬರೀ ಜಡವಸ್ತುವಿನ ವಿನಾಶ ಅಷ್ಟರಲ್ಲೇ ಕೃಷ್ಣನ ಆಟ ಸೀಮಿತ ಆಗಲಿಲ್ಲ. ಒಂದು ಮರದ ಆಟಿಕೆ ವಸ್ತುವನ್ನು ತುಂಡು ಮಾಡಿದ್ದಷ್ಟೇ ಅಲ್ಲ. ಶಕಟ ಅಂತಂದರೆ ಅದನ್ನು ಹರಿವಂಶನೂ ಹೇಳ್ತದೆ, ಭಾಗವತನೂ ಹೇಳ್ತದೆ. ಅದರಲ್ಲೆಲ್ಲ ಪಾತ್ರೆಗಳೆಲ್ಲ ಇತ್ತು, ಅದೆಲ್ಲ ಪುಡಿ ಆಯಿತು, ದೊಡ್ಡ ಬಂಡಿ ಅಂತ. ಅಷ್ಟೇ ಅಲ್ಲ, ಆ ಬಂಡಿಯನ್ನು ನಾಶ ಮಾಡುವಾಗ ಕೃಷ್ಣನ ಉದ್ದೇಶ ಬೇರೆ ಇತ್ತು. ವಸ್ತುವನ್ನು ನಾಶ ಮಾಡುವುದು ಉದ್ದೇಶ ಅಲ್ಲ. ನಮ್ಮ ಮಕ್ಕಳು ದೀಪದ ಕಂಬಕ್ಕೆ, ಲೈಟ್ ಕಂಬಕ್ಕೆ ಕಲ್ಲು ಬಿಸಾಡ್ತಾರೆ, ಬಲ್ಬು ಕೆಳಗೆ ಬೀಳಿಸ್ತಾರೆ, ಓ ಭಾರೀ ಸಾಮರ್ಥ್ಯ ವ್ಯಕ್ತಪಡ್ತಾರೆ. ಹಾಗಲ್ಲ ಕೃಷ್ಣ. ಸ್ಟ್ರೈಕ್ ಮಾಡ್ತಾರೆ, ಬಸ್ಸಿಗೆ ಎಣ್ಣೆ ಹಾಕ್ತಾರೆ, ಬಸ್ ಸುಡ್ತಾರೆ, ಬಸ್ ಸುಟ್ಟೆವು ಅಂತ ಹೇಳುತ್ತಾರೆ. ಕೃಷ್ಣ ಅಂಥ ಕೆಲಸ ಮಾಡುವವ ಅಲ್ಲ. ಎಲ್ಲ ದೇಶದ ಸಂಪತ್ತನ್ನು ಹಾಳು ಮಾಡುವವ ಅಲ್ಲ. ಆ ಬಂಡಿಯನ್ನು ಯಾಕೆ ಪುಡಿ ಮಾಡಿದ? ಅದರ ಹಿನ್ನೆಲೆಯಲ್ಲಿ ಭಗವಂತನ ಚಿಂತನೆ ಚೆನ್ನಾಗಿತ್ತು. ಅದು ಏನು ಅಂದರೆ, ಅದರಲ್ಲಿ ಕಂಸನ ಪರಿವಾರ ಬಂದು ಸೇರಿಕೊಂಡಿತ್ತು. ಕಂಸನ ಪರಿವಾರ ಅಂದರೆ ಶಕಟ ಅನ್ನತಕ್ಕಂತಹ ಒಬ್ಬ ದೈತ್ಯ ಆ ಬಂಡಿಯಲ್ಲಿ ಒಂದು ಕೂತ್ಕೊಂಡಿದ್ದ. ಅನ್ನೋ ಉದ್ದೇಶ ಏನಿತ್ತು ಅಂತಂದರೆ, ಈ ಬಂಡಿಯನ್ನು ಬೀಳಿಸಿ ಕೃಷ್ಣನನ್ನು ಮುಗಿಸಬೇಕು. ಅಷ್ಟೇ ಅಲ್ಲ, ಈ ಯಾದವರನ್ನೆಲ್ಲ ಮುಗಿಸಬೇಕು ಅಂತ ತೀರ್ಮಾನ ಮಾಡಿದ್ದ. ಆ ಬಂಡಿಯಲ್ಲಿ ಕೂತು ಅಲ್ಲಿ ಕೂತವರನ್ನು ಎಲ್ಲಿಯೋ ಒಂದು ಆಕ್ಸಿಡೆಂಟ್ ಮಾಡಿ ಅವರನ್ನು ಮುಗಿಸಬೇಕು ಅಂತ. ಈ ಐಸಿಸ್ನವರ ಉಗ್ರಗಾಮಿಗಳೆಲ್ಲ ಹಾಗೆ ನೋಡಿ, ಆತ್ಮಾಹುತಿ ದಳದವರು, ಅವರೂ ಸಾಯ್ತಾರೆ, ಇನ್ನೊಬ್ಬರನ್ನೂ ಸಾಯಿಸ್ತಾರೆ. ಇದು ರಾಕ್ಷಸರ ಕಾಲದಿಂದ ಅಲ್ಲಿಂದ ಬಂದಿರತಕ್ಕಂತಹ ಕೆಟ್ಟ ಪರಂಪರೆ ಇದು. ಅಂದರೆ ಆ ಬಂಡಿಯನ್ನು ಆಕ್ಸಿಡೆಂಟ್ ಮಾಡಿಸಿ ಅಲ್ಲಿ ಕೂತವರನ್ನೆಲ್ಲ ನಾಶ ಮಾಡಬೇಕು ಅಂತ, ಆ ಯಾದವರನ್ನೇ ನಾಶ ಮಾಡಬೇಕು ಅಂತ ಕೆಟ್ಟ ಆಲೋಚನೆ ಮಾಡಿದವರು. ಆ ಶಕಟ ಕಂಸನ ಪ್ರೀತಿಗೋಸ್ಕರ ಬಂಡಿಯಲ್ಲಿ ಬಂದು ಕೂತು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ. ನಮ್ಮ ದೇವರದು ಎಷ್ಟು ಕೃಪೆ, ಕಾರುಣ್ಯ, ಅನುಗ್ರಹ ಅಂತಂದರೆ, ಎಲ್ಲ ಯಾದವರನ್ನು, ನಂದಗೋಪಾದಿಗಳನ್ನು ಬದುಕಿಸಿದ. ಅವನು ಹೇಗೆ ಬದುಕಿಸಿದ ನಮ್ಮ ದೇವರು ಅಂತಂದರೆ, ಆ ಬಂಡಿಯನ್ನೇ ಪುಡಿ ಮಾಡಿದ. ಬಂಡಿಯನ್ನು ಪುಡಿ ಮಾಡುವುದರ ಮೂಲಕ ಎಲ್ಲರನ್ನೂ ರಕ್ಷಣೆ, ನಂದಗೋಪ, ಯಶೋದೆ ಇವರೆಲ್ಲ ಉಳಿದರು. ಎಲ್ಲ ವರ್ಗವನ್ನೇ ಭಗವಂತ ಉಳಿಸಿದ. ಹಾಲು ಮಾರಿ, ಹಾಲನ್ನು ಕೊಟ್ಟು ದನವನ್ನು ರಕ್ಷಣೆ ಮಾಡಿ ಬದುಕತಕ್ಕಂತಹ ವರ್ಗ ದೊಡ್ಡ ಸಮಾಜ ಅದು. ಅದು ಕೃಷ್ಣನನ್ನು ನಂಬಿದವರು. ಇವರನ್ನು ಉಳಿಸಬೇಕು ಅಂತ ಭಗವಂತ ಆ ಬಂಡಿಯನ್ನು ಪುಡಿ ಮಾಡಿದ. ಒಂದು ಬಂಡಿಯನ್ನು ಪುಡಿ ಮಾಡಿದ್ದರಿಂದ ಇಡೀ ಆ ವೈಶ್ಯ ಸಮಾಜನೇ ಉಳಿದರು. ಹಾಗಾಗಿ ಒಂದು ವರ್ಗವನ್ನು ಉಳಿಸಬೇಕು ಅಂತ ಭಗವಂತ ಒಂದು ಬಂಡಿಯನ್ನು ಪುಡಿ ಮಾಡಿದ. ನೋಡಬೇಕು ಎರಡರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಒಂದು ಬಂಡಿಯನ್ನು ಉಳಿಸಿದರೆ ಅಲ್ಲಿ ಕೂತ ಶಕಟ ಇವರನ್ನೆಲ್ಲ ಸಂಹಾರ ಮಾಡ್ತಾನೆ, ಅದು ಒಳ್ಳೆಯದು. ಅಥವಾ ಒಂದು ಬಂಡಿಯನ್ನು ಮಾತ್ರ ಪುಡಿ ಮಾಡಿದರೆ ಒಳ್ಳೆಯದು. ದೇವರು ಲೆಕ್ಕಾಚಾರ ಮಾಡಿದ, ಒಂದು ಬಂಡಿಯನ್ನು ನಾಶ ಮಾಡಿದ್ರಿಂದ ಇವರೆಲ್ಲ ಉಳಿತಾರೆ ಅಂತ ಭಗವಂತ ಒಂದು ಶಕಟವನ್ನು ಪುಡಿ ಮಾಡಿದ. ಮರದ ತುಂಡು ಹೋಯಿತು. ಇಂಥ ಬಂಡಿ ಎಷ್ಟು ಬೇಕಾದರೂ ಮಾಡಬಹುದು. ಆದರೆ ನಂದಗೋಪ, ಯಶೋದೆ, ಆ ಪರಿವಾರ, ಬಂದಿರತಕ್ಕಂತಹ ಅತಿಥಿಗಳು ಇವರನ್ನೆಲ್ಲ ರಕ್ಷಣೆ ಮಾಡಬೇಕಾಗಿರತಕ್ಕಂತಹ ಹೊಣೆಗಾರಿಕೆ ಇತ್ತು. ಹಾಗಾಗಿ ಭಗವಂತ ಆ ಜವಾಬ್ದಾರಿಯನ್ನು ಹೊತ್ತು ಬಂಡಿಯನ್ನು ಸಂಹಾರ ಮಾಡಿದ. ಅದರ ಜೊತೆಗೆ ಬಂಡಿ ನಾಶ ಮಾಡಿದ್ದಲ್ಲ, ಅಲ್ಲಿದ್ದ ಶಕಟಾಸುರನನ್ನು ಸಂಹಾರ ಮಾಡಿದ. ಶಕಟ ಪೂರ್ತಿ ನಷ್ಟ ಆದ. ಶಕಟ ಅಂತಂದರೆ ಅಂದರೆ ಸುಖ, ಕಟ ಅಂದರೆ ನಾಶ ಮಾಡುವವ, ಮಾಡುವವ ಅಂದರೆ ಸುಖವನ್ನು ನಾಶ ಮಾಡುವವ, ಇನ್ನೊಬ್ಬರನ್ನು ಸುಖವಾಗಿರಲಿಕ್ಕೆ ಬಿಡುವವನೇ ಅಲ್ಲ. ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಆಕ್ಸಿಡೆಂಟ್ ಅಂತಿಲ್ಲ. ಈ ಶಕಟಾಸುರ ಬಂದ ಮೇಲೆ ಅವನೊಂದು ಅಂಶ ನಮ್ಮ ಬಂಡಿಯಲ್ಲಿ ಕೂತು ಇಂಥ ಆಕ್ಸಿಡೆಂಟ್ಗಳು ಆಗ್ತಲೇ ಇರ್ತದೆ. ಅದರಿಂದ ದೇವರನ್ನು ಶಕಟಾಸುರ ಭಂಜನ ಅಂತ ನಾವು ಉಪಾಸನೆ ಮಾಡಿದರೆ ಆ ಶಕಟ ಪುಡಿಯಾಗಿ ಹೋಗ್ತಾನೆ. ಶಕಟನನ್ನು ಭಂಜನೆ ಮಾಡಿದ ಕೃಷ್ಣನನ್ನು ಬಂಡಿಯಲ್ಲಿ ಕೂಡುವಾಗ ನಾವು ಆಲೋಚನೆ ಮಾಡಬೇಕಂತ, ಅನುಸಂಧಾನ ಮಾಡಬೇಕಂತೆ. ಕೃಷ್ಣ ಅವತ್ತು ಶಕಟನನ್ನು ಭಂಜನೆ ಮಾಡಿದ್ದು ಸರಿ, ಆದರೆ ಇವತ್ತು ನಮ್ಮ ಶಕಟವನ್ನು
ಭಂಜನೆ ಮಾಡಲಿಕ್ಕೆ ಅಂತ ಯಾರು ಬರ್ತಾರೆ ಅವರಿಂದ ನಮ್ಮನ್ನು ರಕ್ಷಣೆ ಮಾಡು ಅಂತ ಕೃಷ್ಣನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕಂತೆ. ಶಕಟಾಸುರನನ್ನು ಭಂಜನೆ ಮಾಡಿದ ದೇವರು ಅದು ಎಲ್ಲ ಕಡೆ ಆ ಕೀರ್ತಿ ಹರಡಿತಂತೆ. ಒಂದು ಪುಟ್ಟ ಕೂಸು ತನ್ನ ಕಾಲಿನಿಂದ ಮುಟ್ಟಿತು, ಬಂಡಿ ಎಲ್ಲ ನಾಶ ಆಯಿತು ಅಂತ. ನಮ್ಮದು ಒಂದು ಬಂಡಿ ಇದೆ, ಯಾವುದು ಅಂದರೆ ಜೀವನ ಜಡ್ಕ, ಜೀವನದ ಪ್ರಯಾಣಕ್ಕಿರ್ತಕ್ಕಂತಹ ಬಂಡಿ ಇದು ಶಕಟ. ಇದು ಶಕಟನೇ. ಯಾಕಂದರೆ ಸುಖ ಇಲ್ಲವೇ ಇಲ್ಲ. ಸುಖ ಬರ್ತದೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಬದುಕುವವರು. ಇವತ್ತು ಸುಖ ಇಲ್ಲ, ನಾಳೆ ಬರ್ಬೋದು ಅಂತ. ಮಗ ಇವತ್ತು ಹೇಳಿದ್ದು ಕೇಳೋದಿಲ್ಲ, ನಾಳೆ ಕೇಳ್ತಾನೆ ಅಂತ. ಸೊಸೆ ಇವತ್ತೇನು ಬೈಬಹುದು, ನಾಳೆ ಚೆನ್ನಾಗಿ ಬರ್ತಾಳೆ ನನ್ನ ದಾರಿಗೆ ಅಂತ. ನನ್ನ ಮಗಳು ಅಷ್ಟೇ, ಇವತ್ತೇನು ಫೋನ್ ಮಾಡೋದಿಲ್ಲ, ನಾಳೆ ಬಂದೇ ಬರ್ತಾಳೆ ಅಂತ. ಅಂದರೆ ಸುಖದ ಆಸೆಯಲ್ಲಿ ಭವಿಷ್ಯದಲ್ಲಿ ನಾವು ಬದುಕುವವರು, ಸುಖದ ನಿರೀಕ್ಷೆಯಲ್ಲಿ ನಾವು ಬದುಕುವವರು. ಯಾಕೆಂದರೆ ಈ ಗಾಡಿಯಲ್ಲಿ ಸುಖ ಎಂಬುದು ಇಲ್ಲ. ಹಾಗಾಗಿ ಇದೊಂದು ಶಕಟ. ಈ ಶಕಟದಲ್ಲಿ ಆ ಶಕಟಾಸುರ ಬಂದು ಕೂತಿರ್ತಾನೆ. ಈಗ ದುಃಖವನ್ನೇ ಉಂಟು ಮಾಡಿಕೊಡ್ತಾ ಇರ್ತಾನೆ, ದಿನಕ್ಕೊಂದು ಸಮಸ್ಯೆಯನ್ನು ಉಂಟು ಮಾಡಿಕೊಡ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಆ ಶಕಟಾಸುರ ಭಂಜನನನ್ನು ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ಈ ಶಕಟವನ್ನು ಪುಡಿ ಪುಡಿ ಮಾಡುವಂತಲ್ಲ, ಈ ಶಕಟದಲ್ಲಿ ನಾವು ಪ್ರಯಾಣ ಮಾಡುವಾಗ ಆ ಸುಖವನ್ನು ನಾಶ ಮಾಡುವ ಶಕಟ ಅವನನ್ನು ಸಂಹಾರ ಮಾಡುವಂತ. ಅವತ್ತು ಕೃಷ್ಣ ಬಂಡಿ ಸಹಿತವಾಗಿ ಶಕಟಾಸುರನನ್ನು ಸಂಹಾರ ಮಾಡಿದ. ಕೃಷ್ಣನಿಗೆ ಹೇಳಬೇಕು, ಬಂಡಿ ಉಳಿಸು, ಅಲ್ಲಿ ಇರ್ತಕ್ಕಂಥ ಹಸುರನನ್ನು ಸಂಹಾರ ಮಾಡುವಂತ ಪ್ರಾರ್ಥನೆ ಮಾಡಿದರೆ ಭಗವಂತ ಈ ಸಾಧನೆ ಶರೀರವನ್ನು ಉಳಿಸಿಕೊಟ್ಟು ನಮ್ಮಿಂದ ಸಾಧನೆಯನ್ನು ನಡೆಸ್ತಾನೆ. ಸುಖ ಅಂದರೆ ಸಾಧನೆಯೇ ಸುಖ ಆಗಬೇಕು ನಮಗೆ, ಮತ್ತೊಂದು ಸುಖ ಬೇಡ. ಈ ಸಾಧನೆಯನ್ನು ಮಾಡ್ತೇವೆ ನಾವು, ಭಗವಂತನ ಬಗ್ಗೆ ಅಧ್ಯಾಪನಗಳನ್ನೇನು ಮಾಡ್ತೇವೆ, ದೇವರ ಪೂಜೆ ಮಾಡ್ತೇವೆ, ಆ ಸಂದರ್ಭದಲ್ಲಿ ನಮಗೆ ಸುಖ ಆಗಬೇಕು, ಭಗವಂತ ಆನಂದವನ್ನು ನೀಡಬೇಕು. ಆ ಸುಖ ನಾಶ ಆಗಬಾರದು, ಸಾಧನೆಯೂ ಸುಖ ಆಗಬೇಕು, ಫಲವೂ ಸುಖ ಆಗಬೇಕು. ಹಾಗೆ ಮಾಡಿಸುವಂಥ ದೇವರ ಹತ್ರ ನಾವು ನಿವೇದನೆ ಮಾಡಿಕೊಳ್ಳಬೇಕಂತೆ. ಶಕಟಾಸುರ ಭಂಜನನಾದ ದೇವರು ಬಂಡಿಯನ್ನೇ ನಾಶ ಮಾಡಬೇಕು ಅಂತ ಏನಿಲ್ಲ, ಜನರಿಗೆ ತೋರಿಸಬೇಕಲ್ಲ ಶಕಟ ಸತ್ತ ಅಂತ. ಹೇಗೆ ತೋರಿಸೋದು? ಶಕಟಾಸುರ ಕಾಣಿಸುವುದಿಲ್ಲ, ಸತ್ತರೂ ಅಷ್ಟೇ, ಉಳಿದರೂ ಅಷ್ಟೇ. ಇಲ್ಲಿ ಜನರಿಗೆ ತೋರಿಸಬೇಕಾಗಿತ್ತು, ನೀವು ಎಚ್ಚರದಿಂದ ಇರಿ, ನಮ್ಮ ನಾಶಕ್ಕೆ ಎಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ, ಕಂಸ ಯಾವ ರೀತಿಯಲ್ಲಿ ಪ್ರಯತ್ನ ನಡೆಸ್ತಾನೆ. ಪ್ರತ್ಯಕ್ಷವಾಗಿ ವಿರೋಧ ಮಾಡುವುದು ಒಂದು, ಕಾಣದೇ ಇದ್ದಾಗ ವಿರೋಧ ಮಾಡುವುದು ಒಂದು. ಇಂತಹ ಬಂಡಿಗಳಲ್ಲಿ ಕೂತು ತೊಂದರೆಯನ್ನು ಮಾಡ್ತಾನೆ. ಎಲ್ಲೆಲ್ಲೆಲ್ಲಿ ಅವನ ಪರಿವಾರ ಬರ್ತದೆ. ಅದು ಬರೀ ಬಂಡಿಯಲ್ಲಿ ಹೋಗುವ ಬಂಡಿಯಲ್ಲಿ ಅಲ್ಲ, ತಿನ್ನುವ ಆಹಾರಗಳಲ್ಲಿ, ಸಸ್ಯಗಳಲ್ಲಿ, ಫಲಗಳಲ್ಲಿ, ಎಲ್ಲದರಲ್ಲಿಯೂ ಅವನ ಪರಿವಾರ, ಕಂಸನ ಪರಿವಾರ ಸೇರಿಕೊಳ್ತದೆ. ಅನ್ಯಾಯ ಮಾಡಲಿಕ್ಕೆ, ವಿರೋಧ ಮಾಡಲಿಕ್ಕೆ, ಮಗುವಿನ ಜೊತೆಗೆ ಇಡೀ ವರ್ಗವನ್ನೇ ನಾಶ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅನ್ನುವ ಎಚ್ಚರ ಕೊಡಬೇಕಾಗಿತ್ತು. ಹಾಗಾಗಿ ಶಕಟನನ್ನು ಮಾತ್ರ ಸಂಹಾರ ಮಾಡದೆ ಅವನು ಸತ್ತ ಅಂತ ತೋರಿಸಲಿಕ್ಕೋಸ್ಕರವಾಗಿ ಬಂಡಿ ಸಹಿತವಾಗಿ ಭಗವಂತ ಸಂಹಾರ ಮಾಡಿದಂತೆ, ಪುಡಿ 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 ಮಾಡಿದಂತೆ, ಏನೂ ಉಳಿಯಲಿಲ್ಲ ಅಂತ. ದೇವರನ್ನು ವಿರೋಧ ಮಾಡಲಿಕ್ಕೆ ಬಂದರೆ ಸ್ವಲ್ಪನೂ ಉಳಿಸುವುದಿಲ್ಲ, ಎಲ್ಲರನ್ನೂ ಸಂಹಾರ ಮಾಡ್ತಾನೆ ಅಂತ. ದೇವರು ಹೇಳೋದು ಇಷ್ಟು, ನನ್ನನ್ನು ಸಂಹಾರ ಮಾಡೋದು ಬಿಡಿ, ಸಾಧ್ಯನೇ ಇಲ್ಲ. ನನ್ನನ್ನು ನಂಬಿದವರು ಇರ್ತಾರೆ, ನನ್ನ ಭಕ್ತರು ಇರ್ತಾರೆ, ಅವರನ್ನು ಸಂಹಾರ ಮಾಡಬೇಕು ಅಂತ ಎಲ್ಲಿಯಾದರೂ ಹೊಂಚು ಹಾಕಿದರೆ ನಿಮ್ಮನ್ನು ಬಿಡುವುದಿಲ್ಲ ಅಂತ ಭಗವಂತ ತೋರಿಸಿಕೊಟ್ಟಿದ್ದಾನೆ. ನಾವು ಹೋಗುವ ದಾರಿಯೆಲ್ಲ ಇಂಥ ಆಸುರ ಭಯ ನಮಗೆ ಇರ್ತದೆ. ಆ ಭಯವನ್ನು ನಿವಾರಣೆ ಮಾಡಬೇಕಾದರೆ ನಮ್ಮ ದೇವರನ್ನು ಶಕಟ ಅಸುರ ಭಂಜನ ಅಂತ ನಾವು ಉಪಾಸನೆ ಮಾಡಬೇಕಂತೆ. ಹರಿವಂಶ ಹೇಳುತ್ತೆ, ಬಂಡಿಯನ್ನು ಭಗವಂತ ನಾಶ ಮಾಡಿದ, ಜನರಿಗೆಲ್ಲ ಆನಂದ ಆಯಿತು, ಹೇಗೆ ಈ ಮಗು ಉಳಿಯಿತು ಅಂತ ಹೀಗೆ ತಿಳ್ಕೊಂಡ್ರು ಅಂತ. ಅದರ ಮೇಲೆ ಪೂತನೆಯ ಸಂಹಾರದ ಕಥೆಯನ್ನು ಹರಿವಂಶ ಹೇಳುತ್ತೆ. ಅವಳು ಶಕುನಿಯ ವೇಷದಲ್ಲಿ ಬಂದಳು ಅಂತ ಅಲ್ಲಿ ಹೇಳ್ತಾರೆ. ಹಕ್ಕಿಯ ವೇಷದಲ್ಲಿ ಬಂದಳು ಅಂತ. ಹಕ್ಕಿ ಅಂತಂದರೆ ಪಕ್ಷಿ, ಪಕ್ಷಿ ಅಂದರೆ ಜೀವನವೂ ಆಗ್ಬೋದು, ಅಂತೂ ವೇಷ ಮರೆಸಿ ಬಂದದ್ದು ಹೌದು. ಶೂರ್ಪಣಕ್ಕೆ ವೇಷ ಮರೆಸಿ ಬರಲಿಲ್ಲ, ಅದೇ ರೂಪದಿಂದ ಬರ್ತಾರೆ, ವಿಕೃತವಾದ ರೂಪದಿಂದ ರಾಮನ ಹತ್ರ ಬರುವಂಥ ಕಥೆಯನ್ನು ರಾಮಾಯಣ ಹೇಳ್ತದೆ. ಆದರೆ ಭಾಗವತದಲ್ಲಿ ಕೃಷ್ಣನ ಕಥೆಯನ್ನು ಹೇಳುವಾಗ ಪೂತನೆ ಬರುವಾಗ ಅವಳು ವೇಷ ಮರೆಸಿಕೊಂಡು ಬಂದಿದ್ದಾಳೆ ಅಂತ, ಪೂತನೆಯಾಗಿ ಬರಲಿಲ್ಲ ಅಂತ. ಆ ವೇಷ ಎಂಥದ್ದು? ಹರಿವಂಶ ಹೇಳುತ್ತೆ ಶಕುನಿಯಾಗಿ ಅಂತ. ಭಾಗವತ ಹೇಳುತ್ತೆ ಅದು ಗೋಪಿಗೆಯ ವೇಷ ಹಾಕ್ಕೊಂಡು ಬರ್ತಾಳೆ ಅಂತ, ವೇಷ ಮರೆಸಿಕೊಂಡು ಬರ್ತಾಳೆ ಅಂತ. ಕೃಷ್ಣನ ಹತ್ರ ಬರುವಾಗ ಒಳ್ಳೆಯ ವೇಷದಲ್ಲಿ ಬರಬೇಕು, ಇದು ನಿಯಮ, ಶಾಸ್ತ್ರ ನಿಯಮ. ದೇವರ ಹತ್ರ ಬರುವಾಗ ದೇವರು ಒಪ್ಪುವ ವೇಷದಲ್ಲಿ ಬರಬೇಕು ಅಂತ. ಪೂತನೆ ಹಾಗೆ ಬಂದಿದ್ದಾಳೆ, ಕೃಷ್ಣ ಒಪ್ಪುವ ವೇಷದಲ್ಲಿ ಬಂದಿದ್ದಾಳೆ.
ಏನು ಒಪ್ತಾನೆ ಕೃಷ್ಣ? ಗೋಪಿಕೆಯರನ್ನು ಒಪ್ಪಿದ್ದಾನೆ, ಗೋಪಾಲಕರನ್ನು ಒಪ್ಪಿದ್ದಾನೆ. ಅವರ ವೇಷ ಹಾಕ್ಕೊಂಡು ಬರಬೇಕು. ಕೃಷ್ಣ ಒಪ್ತಾನೆ, ಗೋಪಿಕೆಯರ ವೇಷ ಹಾಕ್ಕೊಂಡು ಬರಲಿ. ಆದರೆ ವೇಷ ಮಾತ್ರ ಗೋಪಿಕೆಯರದ್ದು, ಆದರೆ ಮನಸ್ಸು ಮಾತ್ರ ರಾಕ್ಷಸರದ್ದೇ. ವೇಷಕ್ಕೆ ಸರಿಯಾಗಿ ಆವೇಶ ಇಲ್ಲ ಅಂತಾದರೆ ಅದು ಪ್ರಯೋಜನ ಏನಿಲ್ಲ. ಅದನ್ನು ತೋರಿಸ್ತಾನೆ ಕೃಷ್ಣ. ಪೂತನೆ ಬಂದಿದ್ದಾಳೆ, ಬರುವಾಗ ವೇಷ ಮರೆಸಿಕೊಂಡು ಗೋಪಿಗೆಯಾಗಿ ಬರ್ತಾಳೆ. ಕೃಷ್ಣನಿಗೆ ಹಾಲು ಉಣಿಸುವ ವೇಷ ಹಾಕ್ಕೊಂಡೇ ಬರ್ತಾಳೆ. ಆದರೆ ಒಳಗೆ ಮಾತ್ರ ವಿಷ ತುಂಬಿಸಿಕೊಂಡು ಬಂದಿದ್ದಾಳೆ. ಅಂದರೆ ದೇವರತ್ರ ಬರುವಾಗ ವಿಷವನ್ನು ತುಂಬಿಸಿಕೊಂಡು ಬರಬೇಡಿ. ದೇವರತ್ರ ಬರುವಾಗ ಶುದ್ಧವಾದ ಹಾಲಿರಬೇಕು, ವಿಷ ಮಿಶ್ರಣ ಆಗಬಾರದು. ಅಂದರೆ ನಮ್ಮ ಉಪಾಸನೆಯಲ್ಲಿ ಕೆಟ್ಟ ಚಿಂತನೆಗಳು ಸೇರಬಾರದು. ದೇವರಿಗೆ ಪೂಜೆ ಮಾಡಬೇಕು, ಸರಿ. ಪೂಜೆ ಮಾಡುವಾಗ ಹೇಗೆ ಪೂಜೆ ಮಾಡಬೇಕು ದೇವರನ್ನು? ದೇವರು ನಿರ್ಗುಣ, ದೇವರು ನಿರಾಕಾರ, ದೇವರು ಸೃಷ್ಟಿ ಮಾಡಿದ್ದೇ ಅಲ್ಲ ಪ್ರಪಂಚವನ್ನು. ಹೀಗೆಲ್ಲ ಉಪಾಸನೆ ಮಾಡಿದರೆ ಆವಾಗ ದೇವರು ಮೆಚ್ಚುತ್ತಾರ? ದೇವರು ಚೋರ, ದೇವರು ಜಾರ, ಹೀಗೆಲ್ಲ ಉಪಾಸನೆ ಮಾಡಿದರೆ ದೇವರು ಹೇಗೆ ಒಪ್ತಾನೆ? ಅದರಿಂದ ವಿಷಮಿಶ್ರಿತವಾದ ಉಪಾಸನೆ ದೇವರ ಹತ್ರ ಬರುವಾಗ ಇರಬಾರದು. ಶುದ್ಧವಾದಂತಹ ಉಪಾಸನೆ ನಾವು ಮಾಡಬೇಕಾದ್ದು ಅನ್ನುವ ಎಚ್ಚರವನ್ನು ಇಲ್ಲಿ ನೀಡಿದ್ದಾರೆ. ಅವಳು ಬರ್ತಾಳೆ, ಪೂತನೆ ಬರ್ತಾಳೆ. ಪೂತನೆ ಬಂದು ತನ್ನ ಎದೆಯ ಹಾಲನ್ನು ಕೃಷ್ಣನಿಗೆ ಉಣಿಸ್ತಾಳೆ. ದೇವರು ಉಣ್ತಾನೆ ಅಂತೆ. ದೇವರು ಯಾರು ಕೊಟ್ಟರೂ ಸ್ವೀಕಾರ ಮಾಡ್ತಾನೆ, ಎಂಥದ್ದು ಕೊಟ್ಟರೂ ಭಗವಂತ ಸ್ವೀಕಾರ ಮಾಡ್ತಾನೆ. ಆದರೆ ಅದನ್ನೆಲ್ಲ ಮತ್ತೆ ಪ್ರತ್ಯೇಕ ಮಾಡ್ತಾರೆ ಅಂತೆ. ಈ ಪುರಂದರದಾಸರು ಭಿಕ್ಷೆ ಬೇಡುವಾಗ ಯಾರು ಏನು ಕೊಟ್ಟರೂ ತಗೊಳ್ತಿದ್ರಂತೆ. ಅದು ಅಕ್ಕಿ ಹಾಕಿದರೂ ತಗೊಳ್ತಿದ್ರು, ಅದಕ್ಕೆ ಕಲ್ಲು ಹಾಕಿದರೂ ತಗೊಳ್ತಿದ್ರು, ಎಲ್ಲವನ್ನೂ ತರ್ತಿದ್ರಂತೆ. ಅವರಿಗೆ ಕೆಲವರು ಅಕ್ಕಿ ಹಾಕಿದರು, ಶ್ರೀಮಂತರು ಅದಕ್ಕೆ ರತ್ನ ಹಾಕಿದರು, ತಂದರು. ಇಲ್ಲಿ ತಂದರೆ ಅವರಿಗೆ ಎಲ್ಲ ಒಂದೇ. ಅವನು ಅಕ್ಕಿ ಕೊಟ್ಟವ ಕಡಿಮೆ, ರತ್ನ ಕೊಟ್ಟವ ಜಾಸ್ತಿ ಅಂತ ಅವ್ರು ಲೆಕ್ಕಾಚಾರ ಮಾಡಲೇ ಇಲ್ಲ. ಒಂದು ರೀತಿ ನೋಡಿದರೆ ಅವರಿಗೆ ಅಕ್ಕಿ ಕೊಟ್ಟವನಿಗಿಂತ ರತ್ನ ಕೊಟ್ಟವನೇ ಸ್ವಲ್ಪ ಉಪದ್ರವವಾಗಿ ಕಾಣಿಸ್ತಂತೆ. ಯಾಕಂದರೆ ಅದನ್ನು ಅಕ್ಕಿಯನ್ನು ಶುದ್ಧಿ ಮಾಡಿ ಆ ಪಾತ್ರೆಗೆ ಹಾಕುವಾಗ ಆ ಕಲ್ಲು ತೆಗೆಯುವ ಕೆಲಸ ಮಾಡಬೇಕಾಯ್ತು ನೋಡಿ, ಅದು ತೆಗೆದು ಬಿಸಾಡುವ ಕೆಲಸ ಮಾಡಬೇಕಾಯ್ತು ನೋಡಿ, ರಗಳಾಯ್ತು ಅವರಿಗೆ. ಅಂದರೆ ಆ ರತ್ನವನ್ನು ಕಲ್ಲು ಅಂತ ತಿಳ್ಕೊಳ್ತಾರೆ. ಅದನ್ನು ಪ್ರತ್ಯೇಕ ಮಾಡಬೇಕಾದ ಅವಶ್ಯಕತೆಗಳು ಇರ್ತದೆ. ಯಾಕಂದರೆ ಕೆಲವರಿಗೆ ಇಷ್ಟ ಆಗಿರ್ತದೆ, ಕೆಲವರಿಗೆ ಇಷ್ಟ ಆಗಿರುವುದಿಲ್ಲ, ಕೆಲವರಿಗೆ ಭಾರೀ ಮೋಹ ಇರ್ತದೆ, ಕೆಲವರಿಗೆ ವ್ಯಾಮೋಹ ಇರ್ತದೆ. ಆದರೆ ಜ್ಞಾನಿಗಳಿಗೆ ಅದರ ಮೇಲೆ ವ್ಯಾಮೋಹ ಇಲ್ಲ. ರತ್ನೇ ಪಾಷಾಣ ಬುದ್ಧಿ ಅಂತ ಹೇಳ್ತಾರೆ. ರತ್ನವನ್ನು ಕಲ್ಲು ಅಂತ ತಿಳ್ಕೊಳ್ಳುವವರು ಅವರು. ಹಾಗೆ ನಮ್ಮ ದೇವರ ಹತ್ರ ಬರುವಾಗ ನಾವು ಒಳ್ಳೆಯ ಮನಸ್ಸಿನಿಂದ ಬರಬೇಕಂತೆ. ದೇವರಿಗೆ ಕೊಡುವಾಗ ಶುದ್ಧವಾದ ಮನಸ್ಸಿನಿಂದ ಕೊಡಬೇಕಂತೆ. ಬೈದು ಬೈದು ಕೊಡಬೇಡಿ. ಹೋಮ ಮಾಡಿಸ್ತಾರೆ, ಹೋಮ ಮಾಡುವಾಗ ತುಪ್ಪ ಎಲ್ಲ ಕೊಡ್ತಾರೆ. ತುಪ್ಪ ಎಲ್ಲ ಸುರಿಯುವಾಗ ಅಯ್ಯೋ ತುಪ್ಪ ವೇಸ್ಟ್ ಆಯ್ತಲ್ಲ ಅಂತ ಹೊಟ್ಟೆಯಲ್ಲಿ ಬೆಂಕಿಯ ಉರಿಗಿಂತ ಹೊಟ್ಟೆಯ ಉರಿ ಜಾಸ್ತಿ ಇರ್ತದೆ ಅಂತೆ. ಆ ಬೆಂಕಿಯ ಆ ಹೋಮದ ಕಿಚ್ಚಿಗಿಂತ ಒಳಗಿನ ಕಿಚ್ಚೇ ಉರಿತಾ ಇರ್ತದೆ ಅಂತೆ. ಕೊಟ್ಟರು ಅಷ್ಟೇ, ಕೊಡದಿದ್ದರೂ ಅಷ್ಟೇ. ಕೊಟ್ಟು ಒಳಗಿಂದ ಸಂಕಟ ಪಡೋದಕ್ಕಿಂತ ಕೊಡುವಾಗಲೇ ಸ್ವಲ್ಪ ಕಡಿಮೆನೇ ಕೊಡಿ, ಆದರೆ ಪ್ರೀತಿಯಿಂದ ಕೊಡಿ. ಅದು ಏನು, ನೀರು ಕೊಟ್ಟರೂ ಸಾಕು. ಭಕ್ತಿಯಿಂದ ಕೊಟ್ಟರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ದೇವರಿಗೆ ಕೊಡುವಾಗ ಅದರಲ್ಲಿ ವಿಭಾಗ ಮಾಡಬೇಡಿ, ವಂಚನೆ ಮಾಡಬೇಡಿ, ಭಾಗ ಮಾಡಬೇಡಿ. ದೇವರಿಗೆ ಕೊಡುವಾಗ ಸ್ವತಂತ್ರವಾಗಿ ನೀವು ಕೊಡಿ ಅಂತ ಅದರಲ್ಲಿ ನಾವು ಯಾವುದೇ ದಾಕ್ಷಿಣ್ಯ ಇಲ್ಲದೆ ಮಾಡಬೇಕಾದ್ದು ಅಂತ, ಅಲ್ಲಿ ಶುದ್ಧವಾದ್ದನ್ನು ಕೊಡಬೇಕಾದ್ದು ಅಂತ. ಪೂತನೆ ಕೊಡ್ತಾಳೆ, ಎದೆಯ ಹಾಲನ್ನು ಕೊಡ್ತಾಳೆ. ಎದೆಯ ಹಾಲನ್ನು ಕೊಡುವಾಗ ಹೇಗೆ ಕೊಡ್ತಾಳೆ ಅಂತಂದರೆ ವಿಷಮಿಶ್ರಿತವಾದ ಹಾಲನ್ನು ಕೊಡ್ತಾಳೆ. ಅವಳಿಗೆ ಹಾಲು ಉಣಿಸಬೇಕು ಅನ್ನುವ ಉದ್ದೇಶ ಅಲ್ಲ, ಅವಳಿಗೆ ದುರುದ್ದೇಶ ಏನಿತ್ತು ಅಂತಂದರೆ ಕೃಷ್ಣನಿಗೆ ವಿಷ ಉಣಿಸಬೇಕು ಅಂತ. ಯಾಕೆಂದರೆ ಕಂಸನಿಗೆ ಖುಷಿಯಾಗಬೇಕು ಅಂತ, ಕೃಷ್ಣನಿಗೆ ಖುಷಿಯಾಗಬೇಕು ಅನ್ನುವ ಸಂಕಲ್ಪ ಅಲ್ಲ. ನಮ್ಮದು ಹೇಗಿರಬೇಕು ಅಂದರೆ ರಾಜನಿಗೆ ಖುಷಿಯಾಗಲಿ ಅಂತಲ್ಲ, ಯಾರೋ ಮೆಚ್ಚಲಿ ಅಂತ ದೇವರಿಗೆ ಪೂಜೆ ಮಾಡುವುದಲ್ಲ. ನಾವು ದೇವರು ಮೆಚ್ಚಲಿ ಅಂತ ನಮ್ಮ ಪೂಜೆ ನಡೀಬೇಕಂತೆ. ಇಲ್ಲಿ ಪೂತನೆಯ ಪೂಜೆ ಕೃಷ್ಣನಿಗೆ ಸಮರ್ಪಣೆ, ಅದು ಕಂಸಪ್ರೀತನಾಗಲಿ ಅಂತ ಹೊರತು ಕೃಷ್ಣ ಪ್ರೀತನಾಗಲಿ ಅಂತ ಅಲ್ಲ. ಸ್ವಲ್ಪ ಸಂಕಲ್ಪ ಬದಲಾವಣೆ ಮಾಡಿದರೆ ಆ ಪೂತನೆ ಹೇಗಾಗ್ತಿದ್ಲು ನೋಡಿ. ಅವಳು ಹಾಲು ಉಣಿಸ್ತಾಳೆ, ಕೃಷ್ಣ ಹಾಲು ಉಣ್ತಾನೆ, ಯಾರು ಕೊಟ್ಟರೂ ದೇವರು ತಗೊಳ್ತಾನೆ. ಆದರೆ ಅದರಲ್ಲಿ ಪೂತನೆ ಸಾಯ್ತಾಳೆ, ಕೃಷ್ಣ ಉಳಿತಾನೆ ಅಂತ. ಇದು ಭಾರೀ ಸುದ್ದಿ ಆಯಿತು. ಕೃಷ್ಣ ಹೇಗೆ ಉಳಿದ, ಪೂತನೆ ಹೇಗೆ ಸತ್ಲು ಅಂತ ಕೋರ್ಟ್ ತನಕ ಹೋಯ್ತಂತೆ. ಏನು ಕೋರ್ಟ್ ಕೇಸು ಅಂತಂದರೆ ಆ ವಿಷದ ಫ್ಯಾಕ್ಟ್ರಿ ಬ್ಯಾನ್ ಹಾಕಬೇಕು ಅಂತ.
ಯಾಕೆ ವಿಷ ಸರಿ ಇಲ್ಲ ಅಂತ. ಪೂತನೆ ಇಷ್ಟು ವಿಷ ಇಟ್ಕೊಂಡು ಹೋಗಿದ್ದಾಳೆ. ಪೂತನೆಯ ಕಡೆಯವರು ಹೇಳಿದರು ಇದು ಸರಿ ಇಲ್ಲ, ಫ್ಯಾಕ್ಟ್ರಿಯೇ ಮುಚ್ಚಿ ಅಂತ. ಕೋರ್ಟಿಗೆ ಹೋಯಿತು. ಹೋದರೆ ಅಲ್ಲಿ ಚರ್ಚೆ ನಡೆಯಿತು. ಆ ಚರ್ಚೆಯಲ್ಲಿ ಏನಾಯಿತು ಅಂತಂದರೆ, ಕೃಷ್ಣನ ಕಡೆಯ ವಕೀಲರು ಹೇಳ್ತಾರಂತೆ, ಫ್ಯಾಕ್ಟ್ರಿ ಮುಚ್ಚಿಸುವ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಫ್ಯಾಕ್ಟ್ರಿ ಚೆನ್ನಾಗಿಯೇ ಇದೆ ಅಂತ. ಯಾಕೆಂತಂದರೆ ಆ ವಿಷದ ಕೆಲಸ ಆಗಿದೆ ನೋಡಿ. ಏನಾಯಿತು ಅಂದರೆ ಪೂತನೆ ಸತ್ತಿದ್ದಾಳೆ ನೋಡಿ. ವಿಷ ಏನು ಮಾಡಬೇಕು? ಕೊಲ್ಲಬೇಕು. ಕೊಂದಿದೆ. ಕೃಷ್ಣನನ್ನು ಕೊಲ್ಲಿಲ್ಲ, ಪೂತನೆಯನ್ನು ಕೊಂದಿದೆ. ಆದ್ದರಿಂದ ವಿಷ ಎಂಬಂತಹದ್ದು ಪರ್ಫೆಕ್ಟ್, ಕಲಬೆರಕೆ ಇಲ್ಲ ವಿಷದಲ್ಲಿ. ಆದ್ದರಿಂದ ಫ್ಯಾಕ್ಟ್ರಿ ಮುಚ್ಚುವುದು ಬೇಡ, ತೆರೆಯಿರಿ. ಹಾಗೆ ನ್ಯಾಯಾಧೀಶರು ಕೇಳಿದ್ರಂತೆ, ಇದು ಎಂಥ ಕತೆ? ವಿಷ ಕುಡ್ದದ್ದು ಒಬ್ಬ, ಸತ್ತದ್ದು ಒಬ್ಬಳು, ಇದೆಂಥ ಕತೆ? ಹಾಗಾಗಿ ವಿಷ ಸರಿ ಇಲ್ಲ, ಕುಡ್ದವರು ಸಾಯುವುದಿಲ್ಲ, ಯಾರೋ ಸಾಯ್ತಾರೆ, ಕೊಟ್ಟವರು ಸಾಯ್ತಾರೆ, ವಿಷ ಸರಿ ಇಲ್ಲ ಅಂತ. ಆಗ ಹೇಳಿದ್ರಂತೆ ಕೃಷ್ಣನ ಕಡೆಯವರು, ನಮ್ಮ ದೇವರದ್ದು ಕ್ರಮ ಏನು ಅಂತಂದರೆ, ಹಾಲು ಕುಡ್ದದ್ದು ಹೌದು, ಅದರೊಟ್ಟಿಗೆ ವಿಷ ಕುಡ್ದದ್ದೂ ಹೌದು, ಸಾಯಲಿಲ್ಲ ದೇವರು. ಯಾಕೆ ಅಂತಂದರೆ ದೇವ್ರದ್ದು ಕ್ರಮ ಏನು ಅಂತಂದರೆ, ಏನಾದರೂ ಕೊಟ್ಟರೆ ಅವನು ಇಟ್ಟುಕೊಳ್ಳುವ ಕ್ರಮ ಇಲ್ಲ, ಅದನ್ನು ವಾಪಸ್ ಕೊಡುವ ಕ್ರಮ. ಏನು ಕೊಟ್ಟರೂ ವಾಪಸ್ ಕೊಡ್ತಾನೆ, ತಾನು ಇಟ್ಟುಕೊಳ್ಳೋದಿಲ್ಲ. ನೀವು ಎಲ್ಲಿಯಾದರೂ ನೋಡಿದ್ದೀರಾ? ದೇವಸ್ಥಾನಕ್ಕೆ ನೀವೇನೇ ತಂದುಕೊಡಿ, ತೆಂಗಿನಕಾಯಿ ತಂದುಕೊಡಿ, ಹೊಡಿತಾರೆ, ವಾಪಸ್ ತಂದು ನಿಮಗೇ ಕೊಡ್ತಾರೆ, ಪ್ರಸಾದ ಅಂತ ಕೊಡ್ತಾರೆ. ಕೊಡದಿದ್ರೆ ನಾವು ಬಿಡ್ತೇವಾ? ಕೊಬ್ಬರಿ ಹೊಡೆಯೋದಲ್ಲ, ಭಟ್ರ ತಲೆ ಹೊಡಿತೇವೆ ನಾವು. ಹಾಗಾಗಿ ದೇವರಿಗೇನು ಕೊಡ್ತೇವೆ ಅದು ವಾಪಸ್ ಬರಬೇಕಾದ್ದು. ಕೃಷ್ಣನಿಗೆ ಏನು ಕೊಟ್ಟರೂ ವಾಪಸ್ ಕೊಡ್ತಾನೆ. ಈ ಪೂತನೆ ಏನು ಮಾಡಿದ್ದಾಳೆ ಅಂತಂದರೆ, ಎದೆಯ ಹಾಲು ಮತ್ತು ವಿಷ ಎರಡನ್ನು ಮಿಶ್ರ ಮಾಡಿ ಕೃಷ್ಣನಿಗೆ ಉಣಿಸಿದ್ದಾಳೆ. ಕೃಷ್ಣ ಏನು ಮಾಡಿದ? ಎರಡನ್ನೂ ಅವಳಿಗೆ ಕೊಟ್ಟ. ಹಾಗಾಗಿ ವಿಷ ಕುಡಿದದ್ದು ಯಾರು? ಕೃಷ್ಣ ಅಲ್ಲ. ಅಷ್ಟು ವಿಷವನ್ನು ಕೂಡ ಅವಳ ಎದೆಯ ಮೂಲಕ ಅವಳ ಹೊಟ್ಟೆಯೊಳಗೆ ತುಂಬಿಸಿದ್ದಾನೆ. ಹಾಗಾಗಿ ವಿಷ ಪೂತನೆಯ ಹೊಟ್ಟೆಯೊಳಗೆ ಹೋಯಿತು. ಪೂತನೆ ಸತ್ಲು. ನ್ಯಾಯಾಧೀಶರು ಹೇಳಿದರು, ವಿಷ ಪರ್ಫೆಕ್ಟ್ ಆಗಿದೆ, ಫ್ಯಾಕ್ಟ್ರಿ ಮುಚ್ಚುವುದು ಬೇಡ, ಇನ್ನೊಂದು ಫ್ಯಾಕ್ಟ್ರಿ ಮೇಕ್ ಇನ್ ಇಂಡಿಯಾ ಮಾಡಲಿಕ್ಕೆ ಕೊಟ್ಬಿಡಿ ಅಂತ ಹೇಳಿದ್ರಂತೆ. ಯಾಕಂದರೆ ಒಳ್ಳೆಯ ವಿಷ ಅದು. ಯಾಕಂದರೆ ಪೂತನೆ ಸತ್ತಿದ್ದಾಳೆ ನೋಡಿ ಅಂತ. ಕೃಷ್ಣನ ವೈಭವ ಅಂದರೆ ಹೀಗಿದೆ ನೋಡಿ. ಆ ಹಾಲೂ ಕೊಟ್ಟಿದ್ದಾಳೆ, ವಿಷವನ್ನೂ ಕುಡಿಸಿದ್ದಾಳೆ. ಆದರೆ ಅದರ ಫಲ ನೋಡಿ, ದೇವರು ಎರಡೂ ಫಲವನ್ನೂ ಕೊಟ್ಟ ಅಂತ ಹೇಳ್ತಾರೆ. ಹಾಲು ಉಣಿಸಿದ್ದ ಫಲವನ್ನೂ ಕೊಟ್ಟ, ವಿಷ ಕುಡಿಸಿದರ ಫಲವನ್ನೂ ಕೊಟ್ಟ. ಹಾಲು ಕೊಟ್ಟದ್ದಕ್ಕೆ ಒಳ್ಳೆಯ ಫಲ, ವಿಷವನ್ನು ಉಣಿಸಿದ್ದಕ್ಕೆ ಕೆಟ್ಟ ಫಲ, ಎರಡನ್ನೂ ಉಣಿಸಿದಂತೆ ದೇವರು. ಅದು ಜನ ಮಾತ್ರ ಬೇರೆ ಬೇರೆ. ಒಬ್ಬಳು ಮೇಲಕ್ಕೆ ಹೋದ್ಲಂತೆ, ಒಬ್ಬಳು ಕೆಳಕ್ಕೆ ಹೋದ್ಲಂತೆ. ಉರ್ವಶಿ ಮೇಲಕ್ಕೆ ಹೋದ್ಲಂತೆ, ತಾಟಕೆ ಕೆಳಗೆ ಹೋದ್ಲಂತೆ. ಪೂತನೆಯೊಳಗೆ ಎರಡಿದ್ದರು, ತಾಟಕ ಉರ್ವಶಿ ಅಂತ ಇಬ್ಬರಿದ್ದರು. ಅವಳು ಒಟ್ಟು ಸೇರಿ ಪೂತನ ಅಂತ ಹೆಸರು. ಅದು ಪೂತ ಅಂದರೆ ಪವಿತ್ರ ಅಂತ ಅರ್ಥ, ನಾ ಅಂದರೆ ಅಲ್ಲ ಅಂತ. ಅಲ್ಲಿ ಇಬ್ಬರು ಇದ್ದರು. ಪೂತ ಒಳ್ಳೆಯವಳು ಇದ್ಲು, ಉರ್ವಶಿ. ನಾ ಕೆಟ್ಟವಳು ಇದ್ಲು, ಅವಳು ತಾಟಕೆ. ಇಬ್ಬರು ಇದ್ದರು. ತಾಟಕೆ ಕೆಳಗೆ ಹೋದ್ಲು, ಉರ್ವಶಿ ಮೇಲಕ್ಕೆ ಹೋದ್ಲು ಅಂತ. ಅದು ಯಾಕೆ ಅಂತ ಪುನಃ ಒಂದು ಒಗಟಾಯಿತು. ಅದು ಯಾಕೆ ಅಂತಂದರೆ, ಆ ವಿಷ ಮಿಶ್ರಿತವಾದ ಹಾಲನ್ನು ಉಣಿಸಬೇಕಲ್ಲ ಕೃಷ್ಣನಿಗೆ. ಇಬ್ಬರು ಸಂಕಲ್ಪಕ್ಕೆ ಕೂತಿದ್ದಾರೆ. ತಾಟಕೆನೂ ಕೂತಿದ್ದಾಳೆ, ಉರ್ವಶಿಯೂ ಕೂತಿದ್ದಾಳೆ. ಆ ಉರ್ವಶಿ ಏನು ಸಂಕಲ್ಪ ಮಾಡಿದ್ದಾಳೆ ಅಂತಂದರೆ, ಎದೆಯ ಹಾಲು ಕೃಷ್ಣನಿಗೆ ಹೋಗಿ ಸೇರಲಿ ಅಂತ ಅದನ್ನೇ ಅನುಸಂಧಾನ ಮಾಡಿದ್ದಾಳೆ. ಈ ಪೂತನೆ ಅಂದರೆ ತಾಟಕೆ, ಅವಳದ್ದು ಏನು ಸಂಕಲ್ಪ ಇತ್ತು ಅಂದರೆ, ವಿಷ ಕೃಷ್ಣನಿಗೆ ಹೋಗಬೇಕು ಅಂತ. ಹಾಗೆ ವಿಷ ಕೊಡುವಾಗ ಸಂಕಲ್ಪ ಮಾಡಿದವಳು ತಾಟಕೆ, ಪೂತನೆ. ಹಾಲನ್ನು ಉಣಿಸುವಾಗ ಸಂಕಲ್ಪಕ್ಕೆ ಕೂತವಳು ಉರ್ವಶಿ. ಅದರಿಂದ ಹಾಲನ್ನು ಕೊಟ್ಟ ಉರ್ವಶಿ ಮೇಲಕ್ಕೆ ಹೋದಳು, ವಿಷವನ್ನು ಕೊಟ್ಟ ತಾಟಕೆ ಕೆಳಕ್ಕೆ ಹೋದಳು. ನಮ್ಮ ದೇವರದ್ದು ವಿಚಿತ್ರವಾದಂತಹ ವ್ಯಾಪಾರ. ಯಾರ್ಯಾರು ಏನೇನು ಮಾಡಿರ್ತಾರೆ ಅದನ್ನು ಪ್ರತ್ಯೇಕ ಮಾಡಿ ಆವಾವ ಫಲವನ್ನು ಅವರವರಿಗೆ ಕೊಡ್ತಾರೆ. ಜಾಗೃತೆಯಾಗಿ ಬನ್ನಿ. ದೇವಸ್ಥಾನಕ್ಕೆ ಬರುವಾಗ ನೀವು ಏನು ಮಾಡ್ತೀರಿ ಅಷ್ಟನ್ನು ಆ ವಿಠ್ಠಲ, ಕೃಷ್ಣ ಬೇರೆ ಅಲ್ಲ, ವಿಠ್ಠಲ ಬೇರೆ ಅಲ್ಲ, ಹರಿವಂಶದ ವಿಠ್ಠಲನೇ ಇಲ್ಲಿ ಬಂದು ವಿಠ್ಠಲಧಾಮದಲ್ಲಿ ಬಂದು ಕೂತಿದ್ದಾನೆ. ಆದ್ದರಿಂದ ಆ ವಿಠ್ಠಲ ಕೃಷ್ಣವನು, ಅವನು ಜ್ಞಾನಿ, ಅವನು ಜ್ಞಾನ ಕೊಡತಕ್ಕ ದೇವರು. ಹಾಗಾಗಿ ಅವನು ಬರುವಾಗ ನಾವು ಒಳ್ಳೆಯ ಚಿಂತನೆಯಿಂದ ನಾವು ಬರಬೇಕಾದ್ದು. ನಾವು ಏನು ಕೊಡ್ತೇವೆ, ಕೊಡುವಾಗ ಒಳ್ಳೆಯ ಭಾವದಿಂದ ನಾವು ಕೊಟ್ಟರೆ ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ. ಕೊಡುವುದಕ್ಕಿಂತ ಜಾಸ್ತಿಯಾಗಿ ಹೇಗೆ ಕೊಡ್ತೇವೆ ಅನ್ನುವ ಭಾವನೆ ಇದರಲ್ಲಿ ಮುಖ್ಯವಾಗಿರತಕ್ಕಂಥದ್ದು. ಪೂತನೆಯಲ್ಲಿ ಎರಡು ಜೀವರು ಸೇರಿ ಒಬ್ಬರು ಕೆಟ್ಟದ್ದನ್ನು ಕೊಟ್ಟರು, ಒಬ್ಬರು ಒಳ್ಳೆಯದನ್ನು ಕೊಟ್ಟರು. ನಾವೇನಾಗಬೇಕು ಅಂತಂದರೆ ತಾಟಕೆಯನ್ನು ಬಿಟ್ಬಿಡೋಣ, ಉರ್ವಶಿ ಮಾತ್ರ ಆಗೋಣ, ಒಳ್ಳೆಯದನ್ನು ಮಾತ್ರ ದೇವರಿಗೆ ಸಮರ್ಪಣೆ ಮಾಡೋಣ. ನಮ್ಮಿಂದ ದೇವರೇ ಒಳ್ಳೆಯ ಕೆಲಸವನ್ನೇ ಮಾಡಿಸು, ಒಳ್ಳೆಯ ಕೆಲಸ ಅದು ನೀನೇ ಮಾಡಿಸು,
ನೀನೇ ಅದರ ಫಲವನ್ನು ಕೊಡು ಅಂತ ನಾವು ದೇವರಿಗೆ ಪ್ರಾರ್ಥನೆ ನಾವು ಮಾಡಬೇಕಾದ್ದು. 2 ಘಟ್ಟಗಳನ್ನು ಇಲ್ಲಿ, ಒಂದು ಪೂತನೆಯ ಕತೆ, ಒಂದು ಶಕಟಾಸುರ ಭಂಜನೆ ಮಾಡಿದ 2 ಕಥೆಗಳನ್ನು ಈ ಹರಿವಂಶ ಉಲ್ಲೇಖ ಮಾಡಿದೆ. ನಮ್ಮ ದೇವರು 2 ಮಾಡುವ ಒಟ್ಟೊಟ್ಟಿಗೆ ಮಾಡ್ತಾನೆ ಅಂತ. ಒಳ್ಳೆಯವರನ್ನು ರಕ್ಷಣೆ ಮಾಡ್ತಾನೆ, ಕೆಟ್ಟವರನ್ನು ಸಂಹಾರ ಮಾಡ್ತಾನೆ. ಒಟ್ಟೊಟ್ಟಿಗೆ ಈ ಕೆಲಸ ಮಾಡಿದ. ಪೂತನೆಯನ್ನು ಸಂಹಾರ ಮಾಡುವಾಗ ಒಂದು ದೇಹದಲ್ಲಿ ಒಬ್ಬರನ್ನು ರಕ್ಷಣೆ ಮಾಡಿದ, ಒಬ್ಬರನ್ನು ಸಂಹಾರ ಮಾಡಿದ. ಕೃಷ್ಣನ ಅದ್ಭುತವಾದ ಅನುಗ್ರಹ ನಮ್ಮ ಮೇಲೆ ಏನು ಅಂತಂದರೆ, ಏಕಕಾಲದಲ್ಲಿ 2 ಮಾಡ್ತಾನೆ ಅಂತ. ಅಂದರೆ ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ, ದುರ್ಜನರನ್ನು ಹಿಂಸೆ ಕೊಡ್ತಾನೆ. ಜಾತಃ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ ಪಾಂಡವಾನ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಅಂತ 2 ಏಕಕಾಲದಲ್ಲಿ. ಪಾಂಡವರ ರಕ್ಷಣೆಯ ಮೂಲಕ ಧರ್ಮದ ಉದ್ಧಾರ, ದುರ್ಯೋಧನಾದಿಗಳ ಕಂಸಾದಿಗಳ ಪೂತನಾದಿಗಳ ಸಂಹಾರದ ಮೂಲಕ ದುರ್ಜನರ ಸಂಹಾರ. ಹಾಗಾಗಿ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಯಾವುದು ಒಳ್ಳೆಯದು ಅದನ್ನು ಕೊಡ್ತಾನೆ, ಅನಿಷ್ಟವನ್ನು ನಿವೃತ್ತಿ ಮಾಡತಕ್ಕಂತಹ ಆ ದೇವರು ಎಲ್ಲರನ್ನೂ ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣ ವಸ್ತು.